ಶ್ರೀ ಗುರುಭ್ಯೋ ನಮಃ. ಅಶಿಕ್ಷಿತಾನಾಂ ಕಾವ್ಯೇಷು ಶಾಸ್ತ್ರಾಭ್ಯಾಸೋ ನಿರರ್ಥಕಃ, ಅಶಿಕ್ಷಿತಾನಾಂ ಶಾಸ್ತ್ರೇಷು ಕಾವ್ಯಾಭ್ಯಾಸೋ ನಿರರ್ಥಕಃ ಎಂಬುದಾಗಿ ಹಿರಿಯರ ಒಂದು ಮಾತಿದೆ. ಶಾಸ್ತ್ರಾಧ್ಯಯನ ಹಾಗೂ ಕಾವ್ಯಾಧ್ಯಯನ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇವೆರಡರ ಸಮಾನಾಧಿಕರಣ್ಯವನ್ನ ವಿದ್ವಾಂಸನಾದವನು ಕಾಪಾಡಿಕೊಳ್ಳಲೇಬೇಕು. ಕಾವ್ಯಾಧ್ಯಯನವಿಲ್ಲದ ಶಾಸ್ತ್ರಾಧ್ಯಯನವೂ ನಿರರ್ಥಕ, ಶಾಸ್ತ್ರಾಧ್ಯಯನವಿಲ್ಲದ ಕಾವ್ಯಾಧ್ಯಯನವೂ ನಿರರ್ಥಕ. ಆದ್ದರಿಂದ ಕಾವ್ಯವನ್ನೂ ಕೂಡ ಶಾಸ್ತ್ರೀಯ ಅಂತರದೃಷ್ಟಿಯಿಂದ ನೋಡಬೇಕು. ಆಗಲೇ ಕಾವ್ಯದ ನಿಜವಾದ ತಥ್ಯವನ್ನ ನಾವು ತಿಳಿಯಬಹುದು. ಕಾವ್ಯೇಷು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲ ತತ್ರಾಪಿ ಚ ಚತುರ್ಥೋಂಕಃ ತತ್ರ ಶ್ಲೋಕ ಚತುಷ್ಟಯಂ ಎಂಬುದಾಗಿ ಹಿರಿಯರ ನುಡಿ ಇದ್ದರೂ ಕೂಡ ಅಭಿಜ್ಞಾನ ಶಾಕುಂತಲದ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಶ್ಲೋಕವೂ ಕೂಡ ಅತ್ಯಂತ ರಮಣೀಯವಾದದ್ದು. ಆದ್ದರಿಂದ ಪ್ರತಿಯೊಂದು ವಾಕ್ಯವನ್ನೂ ಪ್ರತಿಯೊಂದು ಶ್ಲೋಕವನ್ನೂ ಕೂಡ ಕವಿಯ ಅಂತರದೃಷ್ಟಿಯಿಂದ ನೋಡಬೇಕಾದದ್ದು ನಮ್ಮ ಕರ್ತವ್ಯ. ಇದರ ಶಾಸ್ತ್ರೀಯ ಹಿನ್ನೆಲೆಯನ್ನ ತಿಳಿಯಬೇಕಾದದ್ದು ನಮ್ಮ ಕರ್ತವ್ಯ. ಈ ಕಾರಣಕ್ಕೋಸ್ಕರ ವೇದವಿಜ್ಞಾನ ಶೋಧ ಸಂಸ್ಥಾನದ ಅಧ್ಯಕ್ಷರಾದಂತಹ ಆಚಾರ್ಯ ರಾಮಚಂದ್ರ ಭಟ್ ಇವರು ಅಭಿಜ್ಞಾನ ಶಾಕುಂತಲದ ಹೃದಯವನ್ನ ತಿಳಿಸ್ತಾ ಇದ್ದಾರೆ. ಒಳನೋಟಗಳು ಜೀವನ ಪಾಠಗಳು ಎಂಬ ನುಡಿಗಟ್ಟಿನಿಂದ ಈ ವ್ಯಾಖ್ಯಾನ ಸರಣಿಯನ್ನ ನಾವು ಆರಂಭಿಸಿದ್ದೇವೆ. ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಇದನ್ನ ಅನುಭವಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಿಯತಿಕೃತ ನಿಯಮರಹಿತಾಂ ಹ್ಲಾದೈಕಮಯೀಂ ಅನನ್ಯ ಪರತಂತ್ರಾಂ ನವರಸರುಚಿರಾಂ ನಿರ್ಮಿತಿಂ ಆದಧತಿ ಭಾರತೀ ಕವಿಃ ಜಯತಿ. ಯಾ ಸೃಷ್ಟಿಃ ಸೃಷ್ಟುರಾದ್ಯಾ ವಹತಿ ವಿಧಿಹುತಂ ಯಾ ಹವಿರ್ಯಾ ಚ ಹೋತ್ರೀ ಯೇ ದ್ವೇ ಕಾಲಂ ವಿಧತ್ತಃ ಶ್ರುತಿ ವಿಷಯ ಗುಣ ಯಾ ಸ್ಥಿತಾ ವ್ಯಾಪ್ಯ ವಿಶ್ವಂ ಯಾಮಾಃ ಸರ್ವಬೀಜ ಪ್ರಕೃತಿರಿತಿ ಯಯಾ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿಃ ಪ್ರಪನ್ನಸ್ತನುಭಿರವತು ವಃ ತಾಭಿರಷ್ಟಾಭಿರೀಶಃ. ಸಂಸ್ಕೃತ ಅಭಿಮಾನಿ ಜಿಜ್ಞಾಸುಗಳ ಸಮೂಹದಲ್ಲಿ ಇದು ಒಂದು ಪ್ರಸ್ತುತೀಕರಣ, ವಿಶ್ಲೇಷಣಾತ್ಮಕ ಪ್ರಸ್ತುತೀಕರಣ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಒಟ್ಟು ಶ್ರವ್ಯ ದೃಶ್ಯ ಉಭಯ ವಾಂಗ್ಮಯ ಲೋಕದಲ್ಲಿ ಜಗದ್ವ್ಯಾಪ್ತಿಯನ್ನು ಪಡೆದಿದೆ. ವಿಲಿಯಂ ಜೋನ್ಸ್ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಕಲ್ಕತ್ತಾ ಅದರ ಮುಖ್ಯ ನ್ಯಾಯಾಧೀಶರು ತುಂಬ ಚೆನ್ನಾಗಿ ಇದನ್ನು ಅಧ್ಯಯನ ಮಾಡಿದರು, ಅನುವಾದ ಮಾಡಿದರು. ಉಳಿದೆಲ್ಲ ಐರೋಪ್ಯ ದೇಶಗಳಲ್ಲಿ ಅಲ್ಲಿರುವ ಕವಿಗಳ ಮನದಲ್ಲಿ ಮನೆಯ ಮಾತಾಯಿತು ಕಾಳಿದಾಸನ ಈ ಕೃತಿ. ಹಾಗೆಯೇ ಜರ್ಮನ್ ಕವಿಗಳು ವಿಮರ್ಶಕರು ಇದನ್ನ ಗಮನಿಸಿದರು. ಗೈಟೆ ಅನ್ನುವಂಥವನಂತೂ ಇದನ್ನು ಓದಿ ಉನ್ಮತ್ತನೇ ಆಗಿಬಿಟ್ಟ ಅಂತ ಉಲ್ಲೇಖ ಇದೆ. ಹಾಗಾದರೆ ಏನು ರಹಸ್ಯ, ಒಳ ಹುರುಳೇನು, ಹೂರ್ಣ ಏನು ಅನ್ನೋದೇ ಮುಖ್ಯವಾದ್ದು ಇಲ್ಲಿ.
7 ಅಂಕಗಳಲ್ಲಿ ಕಾಳಿದಾಸ ಮಹಾಭಾರತದ ಈ ಒಂದು ಕಥಾವಸ್ತುವನ್ನು ತೆಗೆದುಕೊಂಡು ಏನು ಮಾಡಿದ ಅಂತ, ವಾಂಗ್ಮಯಕ್ಕೆ ಯಾವ ಯೋಗದಾನ ನೀಡಿದ ಅನ್ನೋದು ಬಹು ಮಹತ್ವದ್ದು. ಅದನ್ನು ಸೂತ್ರದಲ್ಲಿ ಹೀಗಿಡಬಹುದು. ಶೃಂಗಾರ ರಸವನ್ನು ಶುಚಿಗೊಳಿಸಿ ಅದನ್ನು ಉಜ್ವಲ ಮಾಡಿದ. ಶೃಂಗಾರ ಶ್ರುತಿರುಜ್ವಲ ಶುಚಿರುಜ್ವಲ, ಇದು ಒಂದು ಸೂತ್ರ. ಎರಡನೇದು, ಪಾತ್ರಗಳನ್ನು, ಮಹಾಭಾರತದ ಆ ಪಾತ್ರಗಳನ್ನೆಲ್ಲ ಉದಾತ್ತೀಕರಿಸಿ ಅವರನ್ನು ಧೀರರನ್ನಾಗಿ ಮಾಡಿದ. ಇದು ಬಹುದೊಡ್ಡ ಅನಿತರ ಸಾಧಾರಣವಾದ ಯೋಗದಾನ. ಇದು ಕಾವ್ಯಲೋಕದಲ್ಲಿ ಅಪೂರ್ವವಾದದ್ದು. ಏಕೆಂದರೆ ಮನುಷ್ಯ ಪಾಪದ ಕೂಪ ಅಂತ ಭಾವಿಸುತ್ತಾ ಅವನ ಯಾವುದೋ ಒಂದು ಸಣ್ಣ ಪುಟ್ಟ ದೌರ್ಬಲ್ಯಗಳನ್ನೇ ದೊಡ್ಡದು ಮಾಡಿ ಆ ಕಾರಣಕ್ಕಾಗಿ ದಿನದಿನವೂ ಕುಸಿಯುತ್ತಾ ಬೀಳುವಂತಹ ನಾಯಕರನ್ನು ನಿರ್ಮಾಣ ಮಾಡಿದ ವಿಲಿಯಂ ಶೇಕ್ಸ್ಪಿಯರ್. ಅವನ ಟ್ರಾಜಿಡಿಗಳು ಮುಖ್ಯವಾಗಿ 4: ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಒಥೆಲೋ, ಕಿಂಗ್ ಲಿಯರ್. ಈ 4 ನಾಟಕಗಳು. ಅವನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ಅಯ್ಯೋ ಅನ್ಸತ್ತೆ ನಮಗೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಉದಾತ್ತೀಕರಣದ ಪ್ರಕ್ರಿಯೆ ಹೇಗಿದೆ ಅಂತ. ಶೃಂಗಾರವನ್ನೇ ಉದಾತ್ತೀಕರಿಸುವಂತಹದ್ದು ಅಂದರೆ ಏನು ಅನ್ನೋದು ಈ ಕಾಲದ ಯುವಕರಿಗೆ ಯುವತಿಯರಿಗೆ ಅರ್ಥವಾಗದ ವಿಷಯವಾಗಿಬಿಟ್ಟಿದೆ. ಅಲ್ಲೇನು ಉದಾತ್ತೀಕರಣ ಇದೆ ಅಂತ. ಕಾರಣ ಅಂದರೆ ಮಾನವನ ದೌರ್ಬಲ್ಯದ ವಿಜೃಂಭಣೆ ಇವತ್ತು ಕಾವ್ಯದ ಜೀವಾಳ ಆಗೋಗಿದೆ. ಹಾಗಾಗಿ ಪಾಶ್ಚಾತ್ಯರ ಪ್ರಭಾವ ಅಲ್ಲೂ ಕೆಲವು ಜನ ಇದ್ದಾರೆ. ಕಾಮೂಸ್ ಅಂತೊಬ್ಬ, ಕಾಫ್ಕಾ ಅಂತೊಬ್ಬ, ಸಾರ್ತ್ರೆ ಅಂತೊಬ್ಬ, ಇವರೆಲ್ಲ 20ನೇ ಶತಮಾನದ ಮಹಾಬುದ್ಧಿವಂತರು, ಇಂಟೆಲೆಕ್ಚುವಲ್ಸು ಅಂತ ಒಪ್ಪಿ ಅವರು ಬರೆದಂತಹ ದಿ ಫಾಲ್, ದ ಪ್ಲೇಗ್, ದಿ ಸ್ನೇಕ್ ಇಂಥದ್ದೆಲ್ಲ ಪದ್ಯಗಳನ್ನು, ಕಾದಂಬರಿಗಳನ್ನು ಮಹಾಕೃತಿಗಳು ಅಂತ ಒಪ್ಪಿ ಅದಕ್ಕೆ ಅಬ್ಸರ್ಡಿಟಿ ಅಂತ ಒಂದು ಹೆಸರಿಟ್ಟು ಅವ್ಯವಸ್ಥೆ, ಅನಾಸ್ಥೆ ಇವುಗಳೇ ಕಾವ್ಯದ ಜೀವಾಳ ಅಂತ ಒಪ್ಪಿ ಬರೆದ್ರು ಯಾರ್ಯಾರೋ ಬರೆದ್ರು. ಆದರೆ ಅದರ ಮಹಾ ದುಷ್ಪ್ರಭಾವ ಕರ್ನಾಟಕದಲ್ಲೂ ಆಯಿತು. ನವ್ಯ ಕಾವ್ಯ, ಬಂಡಾಯ ಕಾವ್ಯ ಇತ್ಯಾದಿ ಹೆಸರುಗಳು ಇಟ್ಟುಕೊಂಡು ಇಲ್ಲಿ ಅನೇಕರು ಹಾಗೆ ಬರೆದ್ರು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ವಸ್ತುವನ್ನು ತೆಗೆದುಕೊಳ್ಳುವಾಗ ಬಹಳ ಜವಾಬ್ದಾರಿಯಿಂದ ನಾನು ಇದನ್ನು ಒಪ್ಪಿದ್ದೇನೆ. ಕಾರಣ ಅಂದರೆ ಉದಾತ್ತೀಕರಣ ಅಂತಂದರೆ ತಾತ್ವಿಕೀಕರಣ ಅಂದರೆ ಅದು ಕೃತ್ರಿಮ. ಅದು ಬೀಳುವುದೇ ಮನುಷ್ಯನ ಸ್ವಭಾವ. ಅಳಿಜಾರಿ ಬೀಳುವುದಿದೆ, ಕೊಡುವುದು ಹೇಳುವುದೂ ಇದೆಯಲ್ಲ. ಮನುಷ್ಯನಿಗೆ ಅಂಥ ವಿವೇಕ ಕೊಟ್ಟಿರ್ತಾನೆ. ಅಡಿಜಾರಿ ಬೀಳುವುದೇ ಕಾವ್ಯದ ವಸ್ತು ಆಗಬೇಕೆ, ಅಥವಾ ಕೊಡವಿಕೊಂಡು ಹೇಳುವುದು ಯಾಕೆ ಆಗಬಾರ್ದು? ಕಾವ್ಯದ ವಸ್ತು ಕೊಡವಿಕೊಂಡು ಹೇಳುವುದು. ಕೈಮದ್ದು ಕುಡಿದು ತನ್ನ ಸ್ವಾಸ್ಥ್ಯವನ್ನು ಸುಧಾರಿಸಿಕೊಳ್ಳುವುದು ಯಾಕೆ ಕಾವ್ಯದ ವಸ್ತು ಆಗಬಾರ್ದು? ಜಾರಿ 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 ಬಿದ್ದ ಬಿದ್ದ ಅನ್ನುವುದೇ ಕಾವ್ಯದ ವಸ್ತು ಆಗಬೇಕು ಅನ್ನೋದು ಹಠ. ಅದು ಬಹುದೊಡ್ಡ ವಿಷಯ. ಅದು ಇಲ್ಲಿ ಇಷ್ಟಕ್ಕೆ ಹೇಳ್ತೀನಿ, ಮುಗಿಸ್ತೀನಿ. ಆದರೆ ಕಾಳಿದಾಸ ಏನು ಮಾಡ್ದ ಅನ್ನೋದು ಬಹಳ ಮಹತ್ವದ್ದು. ಯಾರ್ಯಾರನ್ನು ಉದಾತ್ತೀಕರಣ ಮಾಡ್ದ ಅಂತ. ಒಬ್ಬ ಸಾಮಾನ್ಯ ರಾಜನನ್ನ, ರಸಿಕ ರಾಜನನ್ನ, ಲಲಿತ ರಾಜನನ್ನ, ಲಲಿತ ಅಂದ್ರೆ ಹಾಗೆ ಶೃಂಗಾರ ಪ್ರಿಯರು ಅಂಥವನನ್ನು ಧೀರನ ಮಾಡಿದ.
ಧೀರ ಲಲಿತನನ್ನಾಗಿ ಮಾಡಿದ. ಅದು ಹೇಗೆ ಮಾಡಿದ ಅಂತ ನಾನು ಅದನ್ನು ಚಿತ್ರಿಸ್ತೇನೆ. 3 ಅಂಕ ಇದೇ ವಿಷಯ ಇದೆ ಅಲ್ಲಿ. ಹಾಗೆಯೇ ಲೋಕದಲ್ಲಿ ಯಾರು ವೈರಾಗ್ಯ ಸಂಪನ್ನರಿರ್ತಾರೆ ಅವರನ್ನು ಸನ್ಯಾಸಿಗಳು ಅಂತ ಕರೀರಿ, ಅವಧೂತರು ಅಂತ ಕರೀರಿ. ಅವರು ಈ ಲೋಕದಿಂದ ಬಹಳ ದೂರ, ಅವರು ಅವ್ರದ್ದು ಅದೇ ಲೋಕದಲ್ಲಿ ಇರ್ತಾರೆ. ಅವರಿಗೆ ಈ ಜನಸಾಮಾನ್ಯರ ಅಷ್ಟು ಕಷ್ಟ ನಷ್ಟ ಇವೆಲ್ಲ ಗೊತ್ತಿರೋದಿಲ್ಲ ಅಂತ ರೇವಡಿ ಮಾಡೋದು ಉಂಟು ಈ ತಥಾಕಥಿತ ಬುದ್ಧಿಜೀವಿಗಳು. ಆದರೆ ಒಬ್ಬ ಕಣ್ವ ಮಹರ್ಷಿಗೆ ಕಾಶ್ಯಪ ವನೌಕಸೋಪಿ ಸಂತೋ ಲೌಕಿಕ ಜ್ಞಾವಯಂ ಅಂತ ಹೇಳ್ತಾನೆ. ನಾವು ಇಲ್ಲಿ ಅರಣ್ಯದಲ್ಲಿದ್ದವರು, ಹೌದು ನಮ್ಮ ಜೀವನ ಹೀಗೆ, ನಾವು ತಪೋಧನರು, ನಮ್ಮ ಧನ ತಪಸ್ಸು, ನಿಮ್ಮ ಧನ ನಮ್ಮ ಧನ ಬೇರೆ ಅಂತ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ ಸಂದೇಶದಲ್ಲಿ. ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಅಂತ ಹೇಳಿದ್ದಾನೆ. ಉಚ್ಚೈಕುಲಂಚ ಆತ್ಮನಃ ಅಂತ ರಾಜನನ್ನು ಎಚ್ಚರಿಸಿದ್ದಾರೆ ಕಾಶ್ಯಪರು. ತಾನು ಯಾರು ಅಂತ ಪ್ರಸ್ತುತೀಕರಣ ಮಾಡುವಾಗ ಸಂಯಮಧನರು, ನಾವು ತಪೋಧನರು ಸಂಯಮಧನರು ಅಂತ ಅಭಿಮಾನದಿಂದ ಉದ್ಗರಿಸಿದ್ದಾರೆ. ಆದರೆ ಆ ಸಂಯಮಧನಿಗಳಾದಂತಹ ಸಂಯಮಧನರಾದಂತಹ ಇಂತಹ ಭೂತಾತ್ಮರು, ಜಿತಾತ್ಮರು, ಊರ್ಧ್ವರೇತಸ್ಕರು ವ್ಯವಹಾರ ಪ್ರಪಂಚದಲ್ಲಿದ್ದಾಗ ಎಷ್ಟು ಸಹೃದಯರು, ಎಷ್ಟು ಉದಾರ ಮನಸ್ಸಿನವರು, ಎಷ್ಟು ಸಹಜ ಸ್ಪಂದ. ಅಲ್ಲೆಲ್ಲೋ ಸಿಕ್ಕಂತಹ ಅನಾಥವಾಗಿದ್ದಂತಹ ಹಕ್ಕಿಗಳಿಂದ ಪಾಲನೆ ಒಳಗಾದಂತಹ ಒಬ್ಬ ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಪಾಲನೆ ಮಾಡಿದ್ರಲ್ಲ, ಅಷ್ಟೇ ಅಲ್ಲ, ಅವಳ ಬಗ್ಗೆ ಸ್ವಲ್ಪ ಜಾತಕ ಅವಲೋಕನೆ ಮಾಡುವಾಗ ತೊಂದರೆ ಉಂಟು. ಅವರ ಮುಂದಿನ ವಿವಾಹದ ಅರ್ಥಾತ್ ಗಾರ್ಹಸ್ಥ್ಯದ ಪದಾರ್ಪಣದಲ್ಲಿ ಕೊರತೆಗಳಿದೆ ಅನ್ನೋದನ್ನು ತಿಳಿದು ಅದರ ಆ ದೋಷ ದೂರೀಕರಣಕ್ಕಾಗಿ ಇರಬಹುದು. ರಾಹು ದೋಷವೋ ಏನೋ ದೋಷ ಇದ್ದಾಗ ಹೀಗಾಗುತ್ತದೆ, ಜ್ಯೋತಿಷ್ಯದಲ್ಲಿ ಉಂಟದು. ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಸ್ವಯಂ ತಾವೇ ಅಂಥ ಜಾಗಕ್ಕೆ ಹೋಗಿ ತೀರ್ಥ ಸ್ಥಾನಗಳಿಗೆ ಹೋಗಿ ಅದನ್ನು ದೂರ ಮಾಡಿ ಬಂದರು. ಅಲ್ಲಿ ದೂರವಾಯಿತು. ಆ ಪ್ರದೇಶಕ್ಕೆ ಹೋಗಿ ಅವಳಿಗಿರುವ ಆ ವಿಘ್ನವನ್ನು ದೂರ ಮಾಡೋ ಹೊತ್ತಿಗೆ ಇಲ್ಲಿ ಗಾಂಧರ್ವ ವಿವಾಹ ವಿಧಿನ ಕಲ್ಯಾಣವೂ ಕೂಡ ಕಲ್ಯಾಣೋತ್ಸವವು ಜರುಗುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತದೆ. ಅಂದರೆ ಅವ್ರು ಹೇಳ್ತಾರಲ್ಲ, ವನೌಕಸೋಪಸಂತೋ ಲೌಕಿಕಜ್ಞ ವಯಂ ಅಂತ. ನಾವು ಲೌಕಿಕಜ್ಞರು ಹೌದು, ಎಷ್ಟು ಬೇಕೋ ಅಷ್ಟು ಲೌಕಿಕ ಪರಿಜ್ಞಾನವನ್ನು ಪಡೆದು ಆ ಲೌಕಿಕ ವ್ಯವಹಾರದಲ್ಲೂ ಕೂಡ ನಾವು ಯಾವ ರೀತಿಯಿಂದ ವ್ಯವಹರಿಸಬೇಕೋ ಆ ರೀತಿಯಲ್ಲಿ ವ್ಯವಹರಿಸ್ತೇವೆ. ವ್ಯವಹರಿಸಿದ್ರು 4ನೇ ಅಂಕ ಇರೋದೇ ಅದು. ಒಬ್ಬ ಋಷಿ, ಬ್ರಹ್ಮರ್ಷಿ, ಅವರು ಹೇಗೆ ನಡ್ಕೊಂಡ್ರು, ತಾವು ಪಾಲಿಸಿದ ಮಗಳು ಅವಳನ್ನು ಅವಳ ಪತಿಗ್ರಹಕ್ಕೆ ಕಳಿಸುವಾಗ ಹೇಗೆ ನಡೆದರು, ಯಾವ ಸಂದೇಶ ಕೊಟ್ಟರು, ಎಂಥ ಸಂದೇಶ ನೀಡಿದರು, ಇದು ಅದ್ಭುತವಾದ. ಹಾಗೆ ಉದಾತ್ತೀಕರಣ ಅಂದರೆ ಅನೇಕ ಮುಖದಲ್ಲಿ. ಆರಂಭವೇ ಉದಾತ್ತೀಕರಣ. ಪಾತ್ರಗಳ ಉದಾತ್ತೀಕರಣ ಹೇಗೆ ಅಂತ ಮೊದಲ ದೃಶ್ಯದಲ್ಲೇ ಗುರುಕುಲದ ಒಬ್ಬ ವೈಖಾನಸ ರಂಗಮಂಚದಲ್ಲಿ ಶೋಭಿಸ್ತಾನೆ. ವೈಖಾನಸ ಅಂದರೆ ಉದಾತ್ತೀಕರಣ ಬರೀ ರಾಜರದ್ದು, ಋಷಿಗಳದ್ದು, ಮುನಿಗಳದ್ದಲ್ಲ. ಗುರುಕುಲದ ಬಾಲಕರು ಹೇಗಿರ್ತಾರೆ ವೈಖಾನಸನಾಗಿರ್ಬೇಕು. ಆಶ್ರಮ ಮುಗೋಯಂ ನಹಂತವ್ಯೋ ನಹಂತವ್ಯ ಅಂತ ಹೇಳಿದ. ಇವನೇಂದ್ರ ರಭಸದಿಂದ ಬರ್ತಾ ಇದ್ದಾನೆ, ಜಿಕ್ಕೆಯನ್ನು ಅಟ್ಟಿಸಿಕೊಂಡು. ಗೊತ್ತಿಲ್ಲ ಇದು ಆಶ್ರಮ ಪದ ಅಂತ ಗೊತ್ತಿಲ್ಲ. ಅವನ ಕಣ್ಮುಂದೆ ಆ ಮೃಗ ಮಾತ್ರ ಕಾಣ್ತಾ ಇದೆ, ಬೇಟೆಯಾಡ್ಲಿಕ್ಕೆ ಬಂದಿದ್ದಾನೆ. ಇನ್ನೇನದ್ರ ಮೇಲೆ ಹಲ್ಲೆ ಆಗ್ತದೆ ಅನ್ನೋ ಹೊತ್ತಿಗೆ ವೈಖಾನಸ ಒಬ್ಬ ಬ್ರಹ್ಮಚಾರಿ ಒಂದು ಆಶ್ರಮ ಮೃಗ ಇದು, ನಹಂತವ್ಯೋ ನಹಂತವ್ಯ ಹೇಳ್ತಾನೆ. ಎಂಥ ಮಾತು ಹೇಳ್ತಾನೆ ಅದನ್ನು ನೆನಪಿಟ್ಕೋಬೇಕು. ಆರ್ತತ್ರಾಣಾಯ ವಶಸ್ತ್ರಂ ನ ಪ್ರಹರ್ತುಂ ಅನಾಗಸಿ.
ಪ್ರತಿಸಂಹರ ಸಾಯಕಂ. ನಮ್ಮ ಭಾಷೆ ಸೋಲ್ತದೆ, ಅದರಿಂದ ಕಾಳಿದಾಸನ ಉದ್ಧರಣೆ ಮಾಡಬೇಕು. ಪ್ರತಿಸಂಹರ ಸಾಯಕಂ ಅಂತ ಒಬ್ಬ ಬ್ರಹ್ಮಚಾರಿ ಹೇಳೋದಕ್ಕೂ ನಾವು ಕನ್ನಡದಲ್ಲಿ ಹಿಂದೆ ತೆಗೆದುಕೋ ಹೇಳ್ಬೋದು. ಹಾಗೆ ಶ್ಲೋಕ ಹಾಗೆ ಗೊತ್ತದ್ದು. ಕಾಳಿದಾಸನ ಕಾವ್ಯದ ಪ್ರತಿಭೆ ಅಂದರೆ ಹಾಗೆ, ಪ್ರತಿ ಪದದಲ್ಲೂ ಇನ್ನೊಂದು ಪದ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಪರ್ಯಾಯ ಪದದಿಂದ ಇನ್ನೊಂದು ಪದ, ಪರ್ಯಾಯ ಪದವನ್ನು ಹೆಕ್ಕಿ ಅಮರಕೋಶದಿಂದ ಆ ಪದದ ಜಾಗದಲ್ಲಿ ಈ ಪದ ಇಡೋಣ ಅಂದರೆ ಆಗಲಿಕ್ಕೆ ಇಲ್ಲ, ಹೋಯ್ತು ರಸಭಂಗ. ಆದ್ದರಿಂದ ಹೇಳ್ತಾನೆ ಪ್ರತಿಸಂಹರ ಸಾಯಕ. ಎಚ್ಚರಿಕೆ ಕೊಡ್ತಾ ಇದ್ದಾನೆ ಬ್ರಹ್ಮಚಾರಿ. ನಿಮ್ಮ ಶಸ್ತ್ರ ಇರೋದು ಈ ರಾಜ ಮಹಾರಾಜರದ್ದು ಆರ್ತತ್ರಾಣಾಯವ ಶಸ್ತ್ರ. ಕಷ್ಟದಲ್ಲಿ ಯಾರಿದ್ದಾರೆ ಆ ಪ್ರಜೆಗಳಿಗೆ ಸಾಂತ್ವನ ನೀಡಲಿಕ್ಕಿರೋದು ನಿಮ್ಮದು. ನಿಮ್ಮ ಈ ಧನು, ನಿಮ್ಮ ಬಾಣಗಳೆಲ್ಲ, ನಿಮ್ಮ ಆಯುಧಗಳು. ನ ಪ್ರಹರ್ತು ಮನಾಗಸಿ. ಇಂಥ ಪ್ರಾಣಿಗಳು ಯಾವ ಅಪರಾಧ ಮಾಡಿದಾವಪ್ಪ ಅವು? ಅವುಗಳನ್ನ ಯಾಕಪ್ಪ ಕೊಲ್ತೀಯಪ್ಪ ನೀನು? ಇಲ್ಲಯ್ಯ, ನಿಲ್ಸೆ ರಥನ, ಇಳಿಯ ಅಂತ. ಇಂಥ ಧೈರ್ಯ ತೋರಿಸ್ತಾನಲ್ಲ ಒಬ್ಬ, ಯಾರೋ ವೈಖಾನಸ. ಇದು ಉದಾತ್ಯಕ. ನಮಗೆ ಪ್ರೇರಣೆ ಆಗುವಂಥದ್ದು. ಗುರುಕುಲದ ಆಚಾರ್ಯ ಅಂತೆವಾಸಿಗಳಿಗೆ ಇದು ಪ್ರೇರಣೆ. ಒಬ್ಬ ವೈಖಾನಸ ಅಂಥ ಮಹಾಪರಾಕ್ರಮಿ ರಾಜ ಥರಥರ ನಡುಗೆ ಹೋಗ್ಬಿಡ್ತಾನೆ, ಹಿಡಿತಾನೆ. ಕ್ಷಂತವ್ಯ, ತಪ್ಪಾಗೋಯ್ತು ಕ್ಷಮಿಸಪ್ಪ, ಗೊತ್ತಿರಲ್ಲ ನನಗೆ. ಅಲ್ಲಿ ಅವಿಬ್ಬರ ಸಂವಾದ ಭಾಳ ಚೆನ್ನಾಗಿದೆ. ಆಗಲಿ, ನೀವು ಜಿಂಕೆ ಬೆನ್ನಟ್ಕೊಂಡು ಬಂದ್ರಿ, ನೀವು ಇಲ್ಲಿ ಕೇವಲ ಮೃಗಯ ಕ್ರೀಡೆ ರಾಜ ಮಹಾರಾಜರಲ್ಲೆಲ್ಲ ಇದೆ ಅಂತ ಕೇಳಿದೀವಿ ನಾವು. ಹಾಗೆ ನೀವು ಬೇಟೆಯಾಡ್ಲಿಕ್ಕೆ ಬಂದಿದ್ದೀರಿ, ಅರ್ಥಾತ್ ಬೇಟೆಯಾಡುವ ನಿಮ್ಮ ವ್ಯಸನ ಇದೆಯಲ್ಲ ರಾಜ ಮಹಾರಾಜರದ್ದು ಮಜಾ, ಇದನ್ನು ತೀರಿಸ್ಕೊಳ್ಳಿಕ್ಕೆ ಬಂದಿದ್ದೀರಾ ಕೇಳಿದಾನೆ ಈ ಪ್ರಶ್ನೆ. ರಾಜ ಉತ್ತರ ಚೆನ್ನಾಗಿ ಹೇಳಿದ್ದಾನೆ. ರಾಜನ ಶ್ರೇಷ್ಠತೆಯಲ್ಲಿ ಉದಾತ್ತೀಕೃತವಾಗುತ್ತೆ. ಜಾಸ್ತಿ ಕಿಯದ್ ಭುಜೋಮೆ ರಕ್ಷತಿ ಮೌರ್ವಿ ಕಿಣಾಂಕೈತಿ ಅಂತ ಹೇಳ್ತ. ನಾಗಿಲ್ಲಿ ಬಂದಿದ್ದು ಅಂದರೆ ಇಲ್ಲೆಲ್ಲ ತಪೋವನ ಇದೆ, ಇಲ್ಲೆಲ್ಲ ಗುರುಕುಲಗಳಿದ್ದಾವೆ, ಅವುಗಳ ರಕ್ಷಣೆ ನಮ್ಮ ಪರಂಪರೆ, ನಮ್ಮ ಕರ್ತವ್ಯ ಅಂತ ನನಗೆ ಗೊತ್ತಿದೆ. ಹಾಗಿರೋ ಸಂದರ್ಭದಲ್ಲಿ ಆ ಕರ್ತವ್ಯದಲ್ಲಿ ಏನಾದ್ರು ಚ್ಯುತಿ ಉಂಟಾಗಿದೆಯೋ ಅದನ್ನು ನೋಡೋದು ನನ್ನ ಉದ್ದೇಶ ಇದೆ. ಬರೀ ಮೃಗಯ ಕ್ರೀಡೆಗೆ ಬಂದದ್ದಲ್ಲ, ನಾನು ಬಂದಿರೋದು ಇದಕ್ಕಾಗಿ. ಯಾಕೆ ಈ ನನ್ನ ದೇಹದಲ್ಲಿ ಇಲ್ಲಿ ಅದರ ಚಿಹ್ನೆಗಳಿದೆ. ಅಂದರೆ ನಾನು ಬಳಸಿದ ಬಿಲ್ಲು ಬಾಣಗಳ ಚಿಹ್ನೆ ಇದೆ, ಕಿಣಾಂಕ ಇದೆ, ಅಂದರೆ ಹೆಪ್ಪುಗೊಟ್ಟಿದೆ ಭಾಗ ಇದೆ ನನ್ನ ಭುಜದಲ್ಲಿ. ನನ್ನ ಪರಾಕ್ರಮದ ಚಿಹ್ನೆ ಅದು, ನಂದು ಕ್ಷತ್ರಿಯ ನಾನು. ಅದರ ಮೂಲಕ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ಸಮಾಜಕ್ಕಾಗಿ ಅನ್ನೋದನ್ನು ಅದು ತೋರಿಸ್ತದೆ. ಅದೇ ಶಬ್ದ ಇದೆ ಇಲ್ಲಿ, ಮೌರ್ವಿ ಕಿಣಾಂಕ ಅನ್ನೋಂಥ ಶಬ್ದಕ್ಕೆ ಅರ್ಥ ಅದು. ಹಾಗಿದ್ದಾಗ ಇದು ನನ್ನ ಪರೀಕ್ಷೆ ನಾ ಮಾಡ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿಗೆ. ಕೇವಲ ಮೃಗಯ ಕ್ರೀಡೆಗೆ ಬಂದಿಲ್ಲ. ಯಾಕೆಂದರೆ ಈ ರೀತಿಯಲ್ಲಿ ಇಂತಹ ಸ್ಥಾನಗಳನ್ನೆಲ್ಲ, ಧರ್ಮಸ್ಥಳಗಳನ್ನೆಲ್ಲ, ಪುಣ್ಯಧಾಮಗಳನ್ನೆಲ್ಲ ಕಾಪಾಡುವುದು ನಮ್ಮ ಕ್ಷತ್ರಿಯರ ಕರ್ತವ್ಯ ಎಂಬುದು ನಮ್ಮ ಪರಂಪರೆಯನ್ನು ತಿಳಿದಿದ್ದೇನೆ ನಾನು. ಆ ಕರ್ತವ್ಯದಲ್ಲಿ ಏನಾದರೂ ಚ್ಯುತಿ ಉಂಟಾಗಿದೆಯೋ, ನನ್ನ ಈ ಕ್ಷಾತ್ರ ಬಲ ಅದರ ಚಿಹ್ನೆಯನ್ನು ತೋರಿಸಿ ಹೇಳ್ತಾನೆ ನಾನು. ರಕ್ಷತಿ, ಅದೇ ರಕ್ಷಣೆ ಮಾಡುವ ಆ ಕಾರ್ಯದಲ್ಲಿ ಮೌರ್ವಿ ಕಿಣಾಂಕ, ನನ್ನ ಭುಜದ ಮೇಲೆ ಇರುವಂಥ ಈ ಬಿಲ್ಲು ಬಾಣಗಳನ್ನು ಬಳಸಿ 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 ಆದಂಥ ಗಂಟುಗಳು ಭುಜದ ಮೇಲೆ, ಅವು ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿದ್ದಾವೆ. ಭಾಷೆ ನೋಡಿ ಹೇಗಿದೆ ಅಂತ. ನನ್ನ ಬಿಲ್ಲು ಬಾಣ ಅಂತ ಹೇಳಿಲ್ಲ, ಇದು ಕ್ಷತ್ರಿಯನ ವ್ರತ, ಇದನ್ನು ನಾನು ಮಾಡಿದ್ದೆ ಅಥವಾ ಇಲ್ಲ ನೋಡಲಿಕ್ಕೆ ಬಂದಿದ್ದೆ. ಇದು ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಡ್ತದೆ ಯಾರಿಗೆ. ಇಲ್ಲಿಂದ ಮುಂದಿದ್ದು ದೃಶ್ಯಾವಳಿಗಳು ಅವು ಹೆಚ್ಚಿನ ಮಟ್ಟಿಗೆ ಶೃಂಗಾರ ರಸ ಪ್ರಧಾನವಾದ. ಆದರೆ ನಾನು ಈಗ ಹೇಳಿದ್ನಲ್ಲ,
ಶೃಂಗಾರವನ್ನು ಶುಚಿಗೊಳಿಸುವ ಅತ್ಯದ್ಭುತವಾದ ಉದಾತ್ತೀಕರಣ ಇದೆ. ಉದಾತ್ತೀಕರಣವೇ ಮಂತ್ರ ಇಲ್ಲಿ. ಸಾಮಾನ್ಯವಾಗಿ ಇವತ್ತು ಶೃಂಗಾರ ಗಂಡು ಹೆಣ್ಣುಗಳ ಸಂಬಂಧ ಅಂದಾಗ ಕಲ್ಪನಾ ಲೋಕಾಲಿ. ಕಾಮಾಂಧೋ ನೈವ ಪಶ್ಯತಿ, ನೈವ ಪಶ್ಯತಿ ಕಾಮಾಂಧ, ಕಾಮಾಂಧೋ ನೈವ ಪಶ್ಯತಿ, ಹೀಗೆಲ್ಲ ವಾಕ್ಯಗಳಿದೆ, ಸುಭಾಷಿತಗಳಿದೆ. ಯಾವಾಗ ಉನ್ಮಾದ ಉಂಟಾಗ್ತದೆ ಆ ಹೊತ್ತಿನಲ್ಲಿ ವಿವೇಕ ಇರೋದಿಲ್ಲ. ಹಾಗಾಗಿ ಜಾರುವ ದಾರಿ ಅದು. ಹೆಣ್ಣು ಗಂಡಿನ ಸಂಬಂಧದ ವ್ಯವಹಾರ ಇದು ಜಾರುವ ದಾರಿ. ಎಂಥವರ ಕಣ್ಣನ್ನು ಅದು ಮಬ್ಬು ಮಾಡ್ತದೆ, ಕತ್ತಲೆ ಆವರಿಸ್ತದೆ, ತತ್ತರಿಸ್ತಾನೆ ಮನುಷ್ಯ. ಅಂಥ ಸಂದರ್ಭದಲ್ಲಿ ಶೃಂಗಾರ ಶುಚಿರುಜ್ವಲ ರೂಪಿಸಿದ್ದಿದೆಯಲ್ಲ, ಭಾಳ ಚೆನ್ನಾಗಿದೆ. ಸಂಕೇತಗಳನ್ನು ಬಳಸಿದ್ದಾರೆ. 3 ಜನ ಗೌತಮಿಯ ಕನ್ಯಾ ಗುರುಕುಲದ ವಿದ್ಯಾರ್ಥಿನಿಯರು ವಿಶೇಷ ಕಾರಣವಶಾತ್ ಕಾಶ್ಯಪರ ಗುರುಕುಲಕ್ಕೆ ಬಂದಿದ್ದಾರೆ. ಕುಲಪತಿಗಳು ಪ್ರವಾಸಕ್ಕೆ ತೆರಳಿದ್ದಾರೆ, ತೀರ್ಥಾಟನೆಗಾಗಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೆಲ್ಲವನ್ನೂ ಸಹಜವಾಗಿ ಮಾಡಿಕೊಂಡು ಹೋಗುವವರಿದ್ದಾರೆ. ಆದರೆ ಕುಲಪತಿಗಳ ಆ ಕುಟೀರದ ಸುತ್ತಮುತ್ತಲು ಸುಂದರವಾಗಿ ರೂಪಿಸಿದಂತಹ, ರಚಿಸಿದಂತಹ ವೃಂದಾವನ ಅದು. ಯಾವುದು? ಅಲ್ಲಿರುವಂತಹ ಉದ್ಯಾನ. ಆ ಉದ್ಯಾನಕ್ಕೆ ನಿರ್ವಹಣೆಗೋಸ್ಕರವಾಗಿ ವಿಶೇಷವಾಗಿ ಅವರನ್ನು ಇಲ್ಲಿ ಕರೆಸಿದ್ದಾರೆ. ಅವರು ಅವರ ಆಶ್ರಮದೊಳಗೆ ಇರ್ತಾರೆ ಮತ್ತು ಅಲ್ಲಿರುವಂಥ ಗಿಡ ಮರಗಳು, ಲತೆಗಳು, ಪುಷ್ಪ ಫಲ, ವಲ್ಲಿಗಳು, ಗುಲ್ಮಗಳು, ಅವುಗಳನ್ನೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ. 3 ಜನ ಇದ್ದಾರೆ. ಶಕುಂತಲೆ, ಅವಳು ಕ್ಷತ್ರಿಯ ಕುಮಾರಿ, ವಿಶ್ವಾಮಿತ್ರನ ಮಗಳು, ವಿಶ್ವಾಮಿತ್ರ ಮೇನಿಕಿಯರ ದೈವಿಕ ಪ್ರೇಮದ ಪ್ರಸೂನ ಅದು. ಅಂತ ಲೋಕೋತ್ತರ ಸೌಂದರ್ಯವನ್ನು ಹೊಂದಿದಂತಹ ಶಕುಂತಲೆ. ಅವಳ ಸಖಿಯರು ಪ್ರಿಯಂವದ, ಅನಸೂಯ. ಇದು ಒಂದು ಬಹಳ ಮಹತ್ವದ ಉದಾತ್ತೀಕರಣ ಪ್ರಕ್ರಿಯೆ. ಯಾಕಂದರೆ ಈ ಮನುಷ್ಯ ಪ್ರವೇಶ ಮಾಡ್ತಾನೆ, ಯಾರಿಗೂ ಅಪಾಯ ಇದೆ ಅನ್ನುವಂತಹ ಒಂದು ಸಂದರ್ಭ ಅಲ್ಲಿ ಬರುತ್ತದೆ. ಕವಿ ಕಲ್ಪನೆ ಮಾಡಿದ್ದಾನೆ. ಒಂದು ಭ್ರಮರ ಅಟ್ಟಿಸ್ಕೊಂಡು ಬರ್ತದೆ ಶಕುಂತಲೆಯನ್ನು. ಅವಳು ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಹೇಳುವಾಗ, ರಕ್ಷಿಸುವಂಥವನು ನಾನು ಎಲ್ಲಿದ್ದೇನೆ ಅಂತ ಇವನೇನು ಮಾಡ್ತಾನೆ, ರಂಗ ಪ್ರವೇಶ ಮಾಡಿಬಿಡ್ತಾನೆ. ಯಾರು? ಸಂದರ್ಭ ಕಾಯ್ತಾ ಇರ್ತಾನೆ ಅವನು. ಸಂದರ್ಭ ಒದಗಿ ಬರ್ತದೆ, ಹೀಗೆ ಒದಗಿ ಬರ್ತದೆ, ಗೊತ್ತಾಯ್ತೆ? ಅಷ್ಟರವರೆಗೆ ಕದ್ದು ನೋಡ್ತಾ ಇರ್ತಾನೆ, ಇವ್ರು ಏನೇನು ಮಾಡ್ತಿದ್ದಾರೆ ಅಂತ. ಲಲಿತಾ ಅಂತ ಹೇಳಿ ನಾನು ರಸಿಕ, ದುಷ್ಯಂತ. ಹಾಗಾಗಿ ಅವನಲ್ಲಿ 2 ಇದೆ. ಅದಕ್ಕಾಗಿಯೇ ಧನಂಜಯನ ದಶರೂಪಕದಲ್ಲಿ ನಾಯಕರನ್ನ 4 ತೋರಿಸುವಾಗ ಅದರಲ್ಲಿ ಧೀರ ಉದಾತ್ತ, ಧೀರ ಉದ್ಧತ, ಧೀರ ಶಾಂತ, ಧೀರ ಲಲಿತ, ಹೀಗೆ 4 ರೀತಿಯಾಗಿ ತೋರಿಸ್ತಾನೆ. ಈ ದುಷ್ಯಂತ ಏನು ಧೀರ ಲಲಿತ ಅಂದರೆ ರಸಿಕ, ಗೊತ್ತಾಯ್ತೆ? ಧೀರ ಶಾಂತರು ಅಂತಂದ್ರೆ, ಧೀರ ಶಾಂತರಾದಂತಹ ನಾಯಕರು ಇಲ್ಲಿ ಈ ನಾಟಕದಲ್ಲಿ ಯಾರಪ್ಪ ಅಂದರೆ ಕಾಶ್ಯಪರೇ. ಹಾಗಾದರೆ ಉದ್ಧತರು ಧೀರರು ಇದ್ದಾರೆ ಇಲ್ಲಿ. ಧೀರೋದ್ಧತನಾದಂಥವನು ಇಲ್ಲಿರುವಂತಹ ಕಾಶ್ಯಪರ ಶಿಷ್ಯ, ಗೊತ್ತಾಯ್ತೆ? ಅವನ ಹೆಸರು ಶಾರಂಗರವ. ಅವನ ಮಾತೆ ಶಾರಂಗರವ. ಶಾರಂಗ ಅಂದರೆ ಪರಮಾತ್ಮ ವಿಷ್ಣುವಿನ ಧನುಸ್ಸು. ಚಾಪಶಾಂಗಂ ಮುರಾರೇಸ್ತು ಶಿವತ್ಸೋ ಲಾಂಛನಂ ಸ್ಮೃತಂ ಇತ್ಯಮರಃ. ಹಾಗಾಗಿ ಅಂಥ ಧನುಸ್ಸಿನ ಠೇಂಕಾರದ ಹಾಗೆ ಮಾತನಾಡುವವನು ಅವನು. ಯಾರು? ಹಾಗೆ ಮಾತಾಡ್ತಾನು ರಾಜನ ಹತ್ರ. ಹಾಗಾಗಿ ಶಾರಂಗರವ. ಶಾರದ್ವತ, ಸಂಯಮಿ, ಮೌನಿ, ಮಿತವಾದ ಮಾತು, ಅದು ತೂಕದ ಮಾತು. ಹೀಗೆ ಅವರಿಬ್ಬರು ಕಾಣ್ತಾರೆ ಅಲ್ಲಿ. ಹೀಗಾಗಿ ಗುರುಕುಲದ ಮಾನಸಿಕತೆ ಏನು, ಮೈಂಡ್ ಸೆಟ್ ಅಂತ ಕರೆಯೋದಾದರೆ,
ಹೇಗೆ ಅನ್ನೋದಕ್ಕೆ 5 ಪಾತ್ರಗಳಿದ್ದಾವೆ ಇಲ್ಲಿ ಮುಖ್ಯವಾಗಿ. ಅಷ್ಟೇ ಅಲ್ಲೇ ಉಳಿದೆಲ್ಲ ಪಾತ್ರಗಳು ಇದ್ದಾವೆ. ಚೆನ್ನಾಗಿ ವಿಶೇಷವಾಗಿ ಈಗ ತಾನೇ ರೂಪಿಸಿದಂತಹ ಬ್ರಹ್ಮಚಾರಿ ಯಾರು? ವೈಖಾನಸ. ಇನ್ನು ಮುಂದೆ 4ನೇ ಅಂಕದಲ್ಲಿ ಬರುವಂಥ ಮತ್ತೊಬ್ಬ ಬ್ರಹ್ಮಚಾರಿ ಬೆಳಗ್ಗೆ ಎದ್ದು ಬರ್ತಾನೆ, ಬ್ರಾಹ್ಮ ಮುಹೂರ್ತದಲ್ಲಿ ಆಕಾಶ ನೋಡ್ತಾನೆ, ಸೂರ್ಯನ ಚಂದ್ರನ ಇಬ್ಬರನ್ನೂ ನೋಡ್ತಾನೆ. ಮಾನವನ ಮನಸ್ಸಿನ ಪ್ರತೀಕ ಅಂತ ಹೇಳ್ತಾನೆ. ಅದು ಆ ಭಾಗವನ್ನು ನಾವು ಮುಂದೆ ತೆಗೆದುಕೊಳ್ಳೋಣ. ಅಂತೂ ಈ ರೀತಿಯಲ್ಲಿ ತಾರುಣ್ಯದಲ್ಲಿರುವಂಥವರು ಕೂಡ ವಿವೇಕಿಗಳಾಗಿದ್ದಾರೆ ಇಲ್ಲಿ ಅನ್ನೋದು ಬಹಳ ಮಹತ್ವದ್ದು. ವಿವೇಕಿಯಾಗಿದ್ದಾರೆ ಅನ್ನೋದು ಮಹತ್ವದ್ದು ಅನ್ನೋದಕ್ಕೆ ಒಂದು ಆರಂಭದಲ್ಲೇ ಇರೋ ದೃಶ್ಯಾವಳಿ ಇದು. ಇವತ್ತಿನ ನಮ್ಮ ಸಮಾಜದ ಪರಿಸ್ಥಿತಿ ಏನೂ ಗೊತ್ತಿದೆ ನಮಗೆ. ಮಾಧ್ಯಮದ ಪ್ರಭಾವದಿಂದ ನಮ್ಮ ದೇಶದಲ್ಲಿ ಮೌಲಿಕ ಸಂಸ್ಕೃತಿಗೆ ಮತ್ತು ಚಾರಿತ್ರ್ಯಕ್ಕೆ ರಕ್ಷಣೆ ಕೊಡ್ತಾ ಬಂದಂಥದ್ದು ಪ್ರಪ್ರಥಮವಾಗಿ ಪ್ರಾಥಮ್ಯದಲ್ಲಿ ಮಾತೃಶಕ್ತಿ. ಅವರು ಶೀಲವನ್ನು ಬೆಳೆಸ್ತಾರೆ ಮಕ್ಕಳಲ್ಲಿ. ಹಾಗಾಗಿ ಮಾಧ್ಯಮದಿಂದ ಅಧಿಶೀಲ ಶಿಕ್ಷಣ ಪಡೆದವರು ಭವಿಷ್ಯದ ಜೀವನದಲ್ಲಿ ಉದಾತ್ತರಾಗ್ತಾರೆ. ಅದಿಲ್ಲದೆ ಹೋದರೆ 3 ವರ್ಷದ ಬುದ್ಧಿ 30 ವರ್ಷ ಅಂತೀವಿ, 5 ವರ್ಷದ ಬುದ್ಧಿ 50 ವರ್ಷ ಅಂತೀವಿ. ಸರಿಪಡಿಸೋದು ಕಷ್ಟ ಅನ್ನೋದು ಗುರುಕುಲದಲ್ಲೂ ನಮಗೆ ಈಗ ಅನುಭವಕ್ಕೆ ಬರ್ತಾ ಇರ್ತದೆ. ಆದರೆ ಅಲ್ಲಿ ಸ್ವತಃ ಶಕುಂತಲೆ ಅವಳ ಜೀವನವೂ ವಿಚಿತ್ರವೇ. ಅದು ಕೂಡ ತಾಯಿ ಆದವಳು ಸ್ವರ್ಗಲೋಕದ ಮಹಿಳೆ, ತಂದೆಯಾದವನು ಅತ್ಯಂತ ಸಂಘರ್ಷಶೀಲನಾದಂತಹ ಅತ್ಯಂತ ರಾಜಸಿಕವಾದ ಕ್ಷತ್ರಿಯ ಲೋಕದಿಂದ ಬಂದಂಥವನು. ಛಲದಿಂದ ತಾನು ಬ್ರಹ್ಮರ್ಷಿ ಆಗಬೇಕು ಅಂತ ಹೊರಟವನು. ವಸಿಷ್ಠರನ್ನು ಒಪ್ಪಿಸಬೇಕು ಅಂತ, ವಸಿಷ್ಠರು ಒಪ್ಪಿ ಹೇಳಬೇಕು ಅಂತ. ಆ ಸ್ಥಿತಿಯಲ್ಲಿ ಅವನು ಅನೇಕ ಸ್ಥಿತಿಗಳನ್ನು ದಾಟಿ ಹೋಗ್ತಾನೆ. ಆ ಮಧ್ಯದಲ್ಲಿ ದೇವತೆಗಳು ಇವನ ತಪೋಭಂಗಕ್ಕೆ ಪ್ರಯತ್ನ ಮಾಡಿದ್ರು, ಮೇನಕೆಯನ್ನು ಕಳಿಸಿದರು, ರಂಬೆ ಕಳಿಸಿದರು, ಇತ್ಯಾದಿಗಳು ಇದೆ ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಇವನು ಜಾರ್ತಾನೆ. ಇರಲಿ, ಒಂದು ಕನ್ಯಾರತ್ನ ಅಂತೂ ಸೃಷ್ಟಿಯಾಯಿತು. ಕಾಳಿದಾಸನೇ ಹೇಳ್ತಾನೆ, ಧಾತು ಪ್ರಸಾದ ಅಂತ. ಈ ರೀತಿಯಲ್ಲೂ ಒಬ್ಬ ವ್ಯಕ್ತಿಯನ್ನು, ಒಂದು ಹೆಣ್ಣನ್ನು, ಇಂಥ ಸುಂದರಿಯನ್ನು ಸೃಷ್ಟಿಸಲಿಕ್ಕೆ ಹೇಗೆ ಕಲ್ಪನೆ ಮಾಡ್ಕೊಂಡಿರ್ಬೋದು ಬ್ರಹ್ಮ ಅಂತ ಅವನು ಪ್ರಶ್ನೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಬಹು ಹೆಚ್ಚಿನ ಧನ್ಯವಾದವನ್ನೇ ಕೊಟ್ಬಿಟ್ಟಿದ್ದಾನೆ ಬ್ರಹ್ಮನಿಗೆ. ಇಂತಹ ಸ್ತ್ರೀರತ್ನ ಇದೇ ಶಬ್ದ ಪ್ರಯೋಗ ಮಾಡಿದ್ದಾನೆ. ಸರಸಿಜಮನುವಿದ್ಧಂ ಶೈವಲೇನಾಪಿ ರಮ್ಯಂ ಮಲಿನಮಪಿ ಹಿಮಾಂಶೋ ಲಕ್ಷ್ಮೀಂ ತನೋತಿ ಇಯಂ ಅಧಿಕ ಮನೋಜ್ಞಾ ವಲ್ಕಲೇನಾಪಿ ತನ್ವೀ ಕಿಮಿವ ಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ ಅಂತ ಈ ರಸಿಕ ರಾಜ ಉದ್ಗಾರ ಮಾಡಿದ್ದಾನೆ. ಕಮಲ ಕೆಸರಿನ ಮಧ್ಯದಲ್ಲಿದ್ದರೂ ಸುಂದರವಾಗಿರ್ತದೆ ಅಂತ. ಮಲಿನಮಪಿ ಹಿಮಾಂಶೋ ಲಕ್ಷ್ಮೀಂ ತನೋತಿ. ಚಂದ್ರ ಸ್ವಲ್ಪ ಕಲಂಕಿತನಾಗಿರ್ತಾನೆ, ಆದರೂ ಕೂಡ ಆ ಕಲಂಕ ಪಂಕವನ್ನೂ ಕೂಡ ದೂರ ಮಾಡಿಕೊಂಡು ತಾನು ಹೊಳೆಯುತ್ತಾನೆ ಪೂರ್ಣಚಂದ್ರ ಸ್ವರೂಪದಲ್ಲಿ. ಇಯಮಧಿಕ ಮನೋಜ್ಞ ಶೈವಲೇನಾಪಿ ವಲ್ಕಲೇನಾಪಿ ತನ್ವಿ ಅಂತ. ಇವಳು ನಮ್ಮ ರಾಜ ಮಹಾರಾಜರ ಮನೆತನದಲ್ಲಿದ್ದಂತಹ ಹೆಣ್ಣು ಮಕ್ಕಳ ಹಾಗೆ ಸುವರ್ಣ ಆಭರಣಗಳಿಂದ ರಂಜಿತಳಾದಂಥವಳಲ್ಲ. ಆದರೂ ಕೂಡ ಕಿಮಿವಹಿ ಮಧುರಾಣಾಂ, ಸ್ವಯಂ ಬ್ರಹ್ಮನಿಂದ ನಿರ್ಮಿತವಾದ ಸೃಷ್ಟಿ. ಸ್ತ್ರೀರತ್ನ ಸೃಷ್ಟಿರಪರಾ ಪ್ರತಿಭಾತಿ, ಹೀಗೆ ಪ್ರಯೋಗ ಮಾಡಿದ ಕಾಳಿದಾಸ. ಸ್ತ್ರೀ ರತ್ನಮಪರಾ ಪ್ರತಿಭಾತಿ ಸಾಮೆ ಧಾತೃವಿಭುತ್ವ ಮನುಚಿಂತ್ಯ ವಪುಶ್ಚ ತಸ್ಯಾಹ ಅಂತ ಹೇಳಿದ. ಅವನು ಎಂಥ ಕಲಾಕಾರ ಬ್ರಹ್ಮ ಆಗಿರಬಹುದು ಅಂತ. ಧಾತೃವಿಭುತ್ವ ವಪುಶ್ಚ ತಸ್ಯಾಹ ಅಂತ ಹೇಳಿದ. ಹಸಕ್ಕೆ ಹುಡುಗರಿಗೆ ಭಾರಿ ಖುಷಿ ಆಗ್ತಾ ಇದೆ. ಹೀಗೆ ಅಂದರೆ
ಶೃಂಗಾರವನ್ನು ಹೇಗೆ ಶುಚಿಯಾಗಿಸ್ತಾ ಇದ್ದಾನೆ ಅಂತ. ಅನಘಾತಂ ಪುಷ್ಪಂ ಈ ರೀತಿ ಶಬ್ದ ಪ್ರಯೋಗ ಮಾಡಿದ್ದಾನೆ. ಮಧುನವ ಮನಸ್ವಾದಿತ ರಸಂ ಅಖಂಡಂ ಪುಣ್ಯಾನಾಂ ಫಲಮಿವ ಹಿ ತದ್ರೂಪಂ ಅನಘಂ ನ ಜಾನೇ ಭೋಕ್ತಾರಂ ಕಮಿವ ಸಮುಪಸ್ಥಾಸ್ಯತಿ ವಿಧಿ ಅಂತ ಹೇಳ್ತಾನೆ. ಅದೇ ಇಂಥ ಸ್ತ್ರೀರತ್ನಕ್ಕೆ ಯಾರಪ್ಪ ಯೋಗ್ಯರು ಅಂತ ರಾಜ ತನ್ನಷ್ಟಕ್ಕೆ ತಾನೇ ಹೇಳ್ಕೊತಾ ಇದ್ದಾನೆ. ಆಗ ಅವನಿಗೆ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಈ ರತ್ನದ ಮಾಲೆ ಹಾಕೊಳ್ಳೋ ನಾನು ಅನ್ನೋದು ಮೊದಲು ಇರಲಿಲ್ಲ. ಆದರೆ ತಟಸ್ಥನಾಗಿ ಒಬ್ಬ ಲಲಿತ ಕಲಾಕಾರನಾಗಿ ವರ್ಣನೆ ಮಾಡಿದ್ದಾನೆ. ಯಾಕೆಂದರೆ ಹೇಳ್ಕೊಂಡಿದ್ದಾನೆ, ಇದು ವೈಖಾನರಸು ಋಷಿಮುನಿಗಳಿರುವಂಥ ಜಾಗ. ಇಲ್ಲಿ ನಾನು ನನ್ನ ಶೃಂಗಾರ ಭಾವವನ್ನು ನಾನು ಉದ್ರೇಕಿಸಿಗೊಳಿಸ್ಕೊಳ್ಳೋದಲ್ಲ ಅಂತ ಹೇಳ್ಕೊತಾನೆ. ಒಂದು ಸಲ ದ್ವಂದ್ವ ಬರ್ತದೆ ಅವನಿಗೆ. ಏನಾಯ್ತು ಇಲ್ಲಿ ನನ್ನ ಕಣ್ಣು ಬಲಗಣ್ಣು ಕುಣಿತಾ ಇದೆಯಲ್ಲ, ಬಲಗಣ್ಣು ಕುಣಿತಾ ಇದೆ, ಏನಿರ್ಬೋದು ಇಲ್ಲಿ ನನಗೆಲ್ಲ ಸಿಗುವಂಥ ಲಾಭ ಇಲ್ಲಿ ಏನಿದೆ ನನಗೆ? ಬಲಗಣ್ಣು ಗಂಡಸರದು ಹಾರಿದರೆ ಕುಣಿತಾ ಇದ್ದರೆ ಏನೋ ಲಾಭ ಇದೆ ಅಂತ ಅವನು ಆಶ್ಚರ್ಯಪಡ್ತಾನೆ. ಏನು ಹೀಗಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಆದರೆ ಎಂಥ ಒಳ್ಳೆ ಮಾತು ಹೇಳಿದಾನೆ ಅಂದರೆ, ದ್ವಾರಾಣಿ ಭವಂತಿ ಸರ್ವತ್ರ. ಕಾಳಿದಾಸಂದೇ ಮಾತು. ಸೌಭಾಗ್ಯವೋ ದೌರ್ಭಾಗ್ಯವೋ ಎರಡಕ್ಕೂ ಕೂಡ ಎಲ್ಲಿರ್ತೀವೋ ಅಲ್ಲೇ ದ್ವಾರಗಳು ನಿರ್ಮಾಣ ಆಗ್ತವೆ. ಹೀಗಾಗಿ ನನಗೆ ಇಲ್ಲಿ ಏನೋ ಲಾಭ ಆಗೋದು ಉಂಟು ಅಂತ ಕಾಣ್ತದೆ. ಇಲ್ಲಿ ನನ್ನ ಕಣ್ಣು ಇಲ್ಲಿ ಬಲಗಣ್ಣು ಕುಣಿತಾ ಇದೆ ಅಂತ ಅವನು ಅನ್ಕೋತಾನೆ. ಆದರೆ ಇದು ಋಷಿಗಳ ನಾಡು, ಋಷಿಗಳ ಜಾಗ, ಇಲ್ಲಿ ನಾನು ಸಂಯಮದಿಂದ ಇರಬೇಕು ಅನ್ನೋದು ಸ್ಪಷ್ಟ ಇದೆ ನನಗೆ. ಹೀಗಾಗಿ ಯಾರೂ ಕೂಡ ತಮ್ಮ ಸಂಯಮವನ್ನು ಮೀರಿ ಹೆಜ್ಜೆ ಇಡುವಂಥದ್ದಿಲ್ಲ. ಇದರಲ್ಲಿ ವಿಶೇಷ ಅಂದರೆ ಶಕುಂತಲೆಯ ಮಾತು ಉದ್ಗಾರ ಬಹು ಪ್ರಧಾನವಾಗುತ್ತೆ ಇಲ್ಲಿ. ಏನು ಶಕುಂತಲೆ ಹೇಗೆ ಹೇಳ್ತಾಳೆ ಅಂದರೆ, ನಾನು ಈ ಗುರುಕುಲದ ಈ ಪರಿಸರದಲ್ಲಿ ಬೆಳೆದವಳು. ಇಲ್ಲಿ ಎಲ್ಲ ನಮ್ಮ ಸಹೋದರರು ಅಣ್ಣ ತಮ್ಮಂದಿರ ಜೊತೆಯಲ್ಲಿ ನಮ್ಮದಿರ ಅನೇಕ ಕಾರ್ಯಕಲಾಪಗಳು ನಡೆಯುತ್ತೆ. ಯದ್ಯಪಿ ಗೌತಮಿ ಅವಳೇ ಪ್ರಧಾನ ಮಾತೃಶ್ರೀ ಸ್ಥಾನದಲ್ಲಿ ಇದ್ದು ಜಾಗವೇ ಬೇರೆ ಇದೆ. ಇದು ಬೇರೆ ಅದು ಬೇರೆ, ಗುರುಕುಲ ಒಂದೇ ಜಾಗದಲ್ಲಿಲ್ಲ. ಹಾಗಾಗಿ ಅದು ಇಲ್ಲಿ ವಿಶೇಷ ಕಾರಣಕ್ಕಾಗಿ ಮೂರು ಜನರನ್ನು ಕರೆಸ್ಕೊಂಡಿದ್ದಾರೆ. ಇದು ಸ್ಪಷ್ಟ ಇದೆ. ಸಾಮಾನ್ಯವಾಗಿ ಅವರಿಗೆ ಈ ಬಾಲಕರ ಗುರುಕುಲದಲ್ಲಿ, ಯುವಕರ ಗುರುಕುಲದಲ್ಲಿ ಅವರ ಪ್ರವೇಶ ಇಲ್ಲ. ಈಗಾದರೂ ಪ್ರವೇಶ ಎಲ್ಲಿ ಅಂದರೆ ಕೇವಲ ಕಾಶ್ಯಪರ ಪರ್ಣಕುಟಿಯಲ್ಲಿ. ಪರ್ಣಕುಟಿಯಲ್ಲೂ ಕಾರ್ಯ ಯಾವುದು? ಉದ್ಯಾನ ಸಂರಕ್ಷಣೆ. ಈ ಸಂದರ್ಭದಲ್ಲಿ ಇವನು ಬಂದಿದ್ದಾನೆ, ಅವರನ್ನು ನೋಡಿದ್ದಾನೆ. ಆದರೆ ತನ್ನ ಮನಸ್ಸಿನ ಆಳದಲ್ಲಿ ಹೋಗಿ ನೋಡ್ತಾನೆ, ಪರೀಕ್ಷಿಸ್ಕೊಳ್ತಾ ಇದ್ದಾನೆ ಮನಸ್ಸನ್ನು. ಅವಳು ಪರೀಕ್ಷಿಸ್ಕೊಂಡು, ಇದೇಕೆ ಹೀಗೆ? ಈ ಆಶ್ರಮದ ಪರಿಸರಕ್ಕೆ ಸಹಜವಲ್ಲದ ಮನೋಭಾವಕ್ಕೆ ನಾನೇಕೆ ತುತ್ತಾಗುತ್ತಿದ್ದೇನೆ ಅಂತ ಪ್ರಶ್ನೆ ಹಾಕ್ಕೊಳ್ತಾಳೆ. ಇದು ಬಹಳ ಮಾತು. ನನಗೆ ಈ ಥರದ ಭಾವನೆಗಳು ಬಂದೇ ಇಲ್ಲ. ಈ ಪರಿಸರ ಇಂಥದ್ದು. ಈ ಗಂಡಸರನ್ನ ನೋಡಿದಾಗ ಅವರು ನಮ್ಮ ಸಹೋದರರು, ನಮ್ಮ ಹಿರಿಯರು, ಇಷ್ಟೇ ಇದೆಯೇ ಹೊರತು ನಾನು ಗಂಡಸರನ್ನಾಗಿ ಸುಂದರರನ್ನಾಗಿ ಸೌಂದರ್ಯದ ಕಣ್ಣಿನಿಂದ ನೋಡಿಲ್ಲ. ಆದರೆ ಈ ಮನುಷ್ಯನ ನೋಡಿದಾಗ ನನ್ನ ವಿಚಲಿತವಾಗಿದೆ. ಇದರಿಂದ ನನ್ನ ಮನಸ್ಸಲ್ಲಿ ಅಪರಾಧ ಭಾವ ಉಂಟಾಗಿದೆ ಎಂಬ ಉದ್ಗಾರವನ್ನು ಅವಳು ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾಳೆ. ಸ್ವಗತದಲ್ಲಿ ಇದು ಉಲ್ಲೇಖ ಇದೆ. ಇಬ್ಬರು ತಾವು ಸ್ವಗತದಲ್ಲಿ ಏನು ಮಾತಾಡ್ಕೊಳ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಇವರು ಯಾರೂ ಕೂಡ ತಮ್ಮ ಸಂಯಮದ ರೇಖೆಯ ಲಕ್ಷ್ಮಣ ರೇಖೆಯನ್ನು ಮೀರುವವರು ಅಲ್ಲ. ಹಾಗಾಗಿ ಇದು ಯಾವುದೋ ಬೇರೆ ಕಾವ್ಯದಲ್ಲಿರುವ ಪ್ರೇಮ ಕಾವ್ಯದ ರೀತಿಯ ಶೃಂಗಾರದ ರಸದ ವರ್ಣನೆ ಎನ್ನುವಂಥದ್ರಲ್ಲಿ ಅನ್ನೊಂದು ಇಲ್ಲಿ ಕಾಣೋದೇ ಇಲ್ಲ. ಅಲ್ಲಿಂದ ಈ ಪ್ರಥಮ ಅಂಕ ಏನು ಮುಕ್ತಾಯವಾಗುತ್ತೆ, ಅಲ್ಲಿ ಒಂದು ಸಂಕೇತವನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಏನಂದರೆ, ಅವಳು ಕೂಡ ಇಂಥ ಭಾವಕ್ಕೆ ಒಳಗಾಗಿ
ಅಷ್ಟು ಹೊತ್ತಿಗೆ ಅಲ್ಲಿಂದ ಕೂಡಲೇ ಎಲ್ಲರೂ ಸಿದ್ಧರಾಗಿ ಒಂದು ಉನ್ಮತ್ತ ಮದಗಜ ಆಶ್ರಮ ಒಳಗೆ ಪ್ರವೇಶ ಮಾಡಿಬಿಟ್ಟಿದೆ, ಒಂಟಿ ಸಲಗ. ಇದರಿಂದ ಏನೋ ಎಲ್ಲರೂ ತಮ್ಮ ತಮ್ಮ ಅಲ್ಲಲ್ಲಿ ಏನು ಬಟ್ಟೆಗಳನ್ನು ಒಣಗಿಸಿರಬಹುದು ಆಶ್ರಮದಲ್ಲಿ ಸುತ್ತಮುತ್ತಲು, ಎಲ್ಲರೂ ಕೂಡ ಜಾಗೃತರಾಗಿ ಅಂತ ಒಂದು ಘೋಷಣೆ ಬರುತ್ತೆ. ಅಲ್ಲಿಂದ ಈ ಆಶ್ರಮದ ಈ ಅಂಕ ಮುಕ್ತಾಯವಾಗುವಾಗ ಇದು ಅದ್ಭುತವಾದ ಒಂದು ಪ್ರತಿಮೆಯನ್ನು ಕೊಟ್ಟಿದ್ದಾನೆ ಕಾಳಿದಾಸ. ಅಲ್ಲಿ ಮದೋನ್ಮತ್ತ ಗಜ ಪ್ರವೇಶ ಮಾಡ್ತೋ ಇಲ್ವೋ ಅನ್ನೋದು ಮಹತ್ವದ್ದಲ್ಲ. ಇಲ್ಲ, ಮದೋನ್ಮತ್ತ ಗಜ ಒಂದು ಪ್ರವೇಶ ಆಗಿದೆ ಎಲ್ಲಿ ಅಂತಂದರೆ ಆಶ್ರಮದೊಳಗೆ ಪ್ರವೇಶ ಮಾಡಿಲ್ಲ, ಅದು ಶಕುಂತಲೆಯ ಮನೋಮಂಡಲದಲ್ಲಿ. ಶಕುಂತಲೆಯ ಮನೋಮಂಡಲದಲ್ಲಿ ಒಂದು ಮದೋನ್ಮತ್ತ ಗಜ ಪ್ರವೇಶ ಮಾಡಿದೆ ಎಂಬ ಸಂಕೇತವನ್ನು ಕೊಟ್ಟಿದ್ದಾನೆ. ಇದು ಕಾಳಿದಾಸನ ಪ್ರತಿಮಾ ವೈಭವ. ಇದೆಲ್ಲ ಇಮೇಜರಿ ಅಂತ ಕರೀತಾರೆ. ಅಂದರೆ ಹೇಳೋದನ್ನು ವಾಚ್ಯವಾಗಿ ಹೇಳಿದ್ರೆ ರಸ ಕಡಿಮೆ, ಸೂಚ್ಯವಾಗಿ ಹೇಳೋದು ಇದೆಯಲ್ಲ ಅದು ಭಾಳ ಸುಂದರವಾಗಿರುತ್ತೆ. ಕಾವ್ಯ ಅಂದರೆ ಅದು ಸೂಚ್ಯವಾಗಿ ಹೇಳಬೇಕು, ಗೇಯತೆ ಇರಬೇಕು, ಸೂಚ್ಯತೆ ಇರಬೇಕು. ಅಧಿಕ ವಾಚ್ಯತೆ ಇದ್ದರೆ ಅದು ಶುಷ್ಕವಾಗ್ತದೆ ಕಾವ್ಯ. ಇಲ್ಲಿ ಈ ಘಟನೆಯೊಂದಿಗೆ ಅದು ಮುಗಿಯುತ್ತದೆ. ಇಲ್ಲಿಂದ ಮುಂದೆ ಈ ಆತ್ಮಾವಲೋಕನ ಪ್ರಕ್ರಿಯೆ ಮುಂದುವರಿತದೆ. ಅವನು ಮಾಹಿತಿ ತೆಗೆದುಕೊಳ್ತಾನೆ, ಭಾಳ ವಿವೇಕದಿಂದ ಕೇಳ್ತಾನೆ. ಈ ಸಖಿಯರ ಹತ್ರ ಕೇಳ್ತಾನೆ, ವೈಖಾನ ಸಂಖ್ಯಮನಯ ಆದ ಈ ಯುವತಿ ಇದ್ದಾಳಲ್ಲ, ಇವಳು ಎಲ್ಲ ನಿಮ್ಮ ಹಾಗೇನೆ ಆಜೀವನ ವೃತಿನಿಯಾಗಿ ವೇದವ್ರತಿನಿಯಾಗಿ ಬಾಳುವಳ ಅಂತ ಕೇಳ್ತಾನೆ. ವೈಖಾನ ಸಂಖ್ಯಮನಯ ವ್ರತಮಾಪ್ರದಾನಾತ್ ವ್ಯಾಪಾರ ರೋಧಿ ಮದನಸ್ಯ ನಿಷೇವಿತವ್ಯಂ, ಕಾಳಿದಾಸನ ವಾಕ್ಯ. ಅತ್ಯಂತವೇವ ಮದಿರೇಕ್ಷಣವಲ್ಲಭಾಭಿ ಆಹೋಸ್ವಿತ್, ಎರಡು ಪಕ್ಷವನ್ನು ಕೇಳ್ತಾನೆ. ಅಥವಾ ಇವಳು ನನಗೆ ಗೊತ್ತಾಯಿತು ಈಗ ನಿಮ್ಮಿಂದನೇ ವಿಶ್ವಾಮಿತ್ರನ ಮೇನಕಿಯರ ಮಗಳು ಇವರು ಅಂತ. ಹಾಗಿದ್ದಾಗ ಇವರು ಕ್ಷತ್ರಿಯ ಕುಲಕ್ಕೆ ಸೇರಿ ರಾಜಾಶ್ರಯವನ್ನು ಪಡೆದು ಮುಂದಿನ ಜೀವನ ನಡೆಸುವವಳೆ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಸ್ಪಷ್ಟ ಉತ್ತರ ಇವರು ಸಖಿಯರಿಬ್ಬರು ಇರ್ತಾರಲ್ಲ, ಪ್ರಿಯಂಬದ ಮತ್ತು ಅನಸೂಯ ಹೇಳ್ತಾರೆ. ಅದಕ್ಕಾಗಿಯೇ ಈಗ ಹೋಗಿದ್ದಾರೆ. ಅವರಿಗೆ ಮುಂದಿನ ಜೀವನಕ್ಕೆ ಯಾವಾಗೂ ತಡೆ ಆಗಬಾರ್ದು. ಗುಣವತೆ ಇದೇ ಶಬ್ದ ಹಾಕಿದೆ, ಗುಣವತೆ ಪುರುಷಾಯ, ಗುಣವಂತನಾದ ಒಬ್ಬ ವರನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಎಂಬುದೇ ಕುಲಪತಿಗಳ ಆಶಯ, ಅಂಬೋಣ. ಅದಕ್ಕಾಗಿ ಅವರೀಗ ಅದಕ್ಕಿರುವ ತೊಡಕನ್ನು ದೂರ ಮಾಡಲಿಕ್ಕೋಸ್ಕರ ಹೋಗಿದ್ದಾರೆ ತೀರ್ಥಾಟನೆಗೆ ಅನ್ನೋದು ಗೊತ್ತಾದ ಮೇಲೆ ಸ್ವಲ್ಪ ಆಸೆ ಚಿಗುರಿದೆ ಮಹಾರಾಜನ ಮನೋಮಂಡಲದಲ್ಲಿ. ಇನ್ನೊಂದು ಸಮರ್ಥನೆ ಅದ್ಭುತವಾಗಿದೆ. ನಮ್ಮ ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪ ಖುಷಿ ಆಗ್ಬೋದು ಇದು. ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಯದ್ ಆರ್ಯಮಸ್ಯಾಂ ಅಭಿಲಾಷಿ ಮೇ ಮನಃ ಸತಾಂ ಹಿ ಸಂದೇಹ ಪದೇಶು ವಸ್ತುಷು. ತಿಳಿದಿರ, ಪ್ರಸಿದ್ಧವಾದ ವಾಕ್ಯ ಇದು. ಪ್ರಮಾಣಂ ಅಂತಃಕರಣ ಪ್ರವೃತ್ತಯ ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಅದ್ಭುತವಾದ ಮಾತು. ಭಲೆ ಭಲೆ ಕಾಳಿದಾಸನ ಪ್ರತಿಭೆ, ಕಾಳಿದಾಸನ ಶಬ್ದ ಮಾಧುರ್ಯ. ಭಾರವಿ ಹೇಳಿದ ಹಾಗೆ ಸ್ಫುಟತ ನಪದೈರಪಾಕೃತ ನ ಜನ ಸ್ವೀಕೃತಮರ್ಥ ಗೌರವ ರಚಿತ ಪೃಥಗರ್ಥತಾಗಿರಾಮ್. ಅದೇ ಧ್ವನಿವಾಕ್ಯಗಳು ಈ ಪ್ರತಿಮೆಗಳನ್ನು ಹೇಳಿದ್ನಲ್ಲ. ರಚಿತ ಪೃಥಗರ್ಥತ, ನಾನಾ ಧ್ವನಿಗಳನ್ನು ಸೃಷ್ಟಿ ಮಾಡ್ತಾನೆ ಒಂದು ವಾಕ್ಯಕ್ಕೆ. ಸನ್ನಚ ಸಾಮರ್ಥ್ಯಂ ಅಪೋಹಿತಂ ಕ್ವಚಿತ್, ಎಲ್ಲೂ ಶಬ್ದ ಸಾಮರ್ಥ್ಯ ಅರ್ಥ ಸಾಮರ್ಥ್ಯಕ್ಕೆ ಚ್ಯುತಿ ಆಗದ ಹಾಗೆ ಆ ಪದಗಳ ಗೌರವವನ್ನು ಇಟ್ಟುಕೊಂಡು ಅವುಗಳನ್ನು ಪೋಣಿಸಿ ಒಂದೊಂದು ಪದ್ಯವನ್ನು ಕೂಡ ರತ್ನ ಮಾಲೆಯಾಗಿ ಹಣಿತಾನೆ ಯಾರೋ. ಅದು ಕಾಳಿದಾಸನ ವೈಭವ. ಇಲ್ಲಿ ನಿಮಗೆ ಪ್ರತಿ ಪದದಲ್ಲಿ ಕಾಣುತ್ತದೆ. ಒಮ್ಮೆ ಹಾಗೆ ನಾನು ಗದ್ಯಗಳ ಬಗ್ಗೆ ಹೇಳುವಾಗ ಯೋಚನೆ ಮಾಡಿದೆ. ಅವನು ಆ ಮೂರನ್ನು ಕಾಣ್ತಾನೆ, ಕಂಡಾಗ ಬರುವ ಉದ್ಗಾರ. ಹೀಗೂ ಸರಳ ಸಂಸ್ಕೃತವನ್ನು ಬಳಸಬಹುದೇ ಅಂತ. ಅಹೋ ಮಧುರಂ ಆಸಾನ್ ದರ್ಶನಂ ಅಂದ. ಇಷ್ಟೇ. ಅಹೋ
ಮಧುರಂ ಆಸಾನ್ ದರ್ಶನಂ, ಇಷ್ಟೇ ಉದ್ಗಾರ ಅಲ್ವೋ. ಇದನ್ನೇ ಏನು ಉದ್ದುದ್ದ ಡೈಲಾಗ್ಸ್ಗಳು ಈ ಸಿನಿಮಾಗಳಲ್ಲಿ ಪ್ರಿಯತಮ ಪ್ರಿಯತಮೆ ಹಾಡುಗಳು, ಮರ ಸುತ್ತುವುದು, ಈ ರೀತಿಯಲ್ಲಿ ಕೃತ್ರಿಮವಾಗಿ ತೋರಿಸುವ ಲೋಕದಲ್ಲಿ ನಾವಿದ್ದೇವೆ. ವಿಚಿತ್ರವಾದ ಸಿನಿಮಾ ಲೋಕ. ಆದರೆ ಇದನ್ನೇ ಎಷ್ಟು ಸುಂದರವಾದ ಭಾಷೆ, ಇಷ್ಟೇ 4 ಪದಗಳು, ಅಹೋ ಮಧುರಂ ಆಸಾಂ ದರ್ಶನ. ಹಾಗಾಗಿ ನಾವು ಸರಳೀಕೃತ ಸರಳ ಸಂಸ್ಕೃತ ಅಂತೆಲ್ಲ ಮಾತಾಡ್ತೀವಿ, ಅದು ಇಷ್ಟು ಕೃತ್ರಿಮ ಅಂತ. ಸರಳೀಕರಿಸುವ ಈ ಆಗ್ರಹ, ದುರಾಗ್ರಹ, ಈ ಹಠ, ಇದು ಸಂಸ್ಕೃತ ಭಾಷೆಯನ್ನು ಅಡ್ಡ ತಿಡ್ಡ ಕತ್ತರಿಸತ್ತಷ್ಟೆ. ಕಾಳಿದಾಸ ಅಷ್ಟು ಸುಂದರವಾದ ಗದ್ಯಗಳನ್ನು ಬಳಸ್ತಾನೆ. ಎಲ್ಲಿ ಅಭಿಜ್ಞಾನ ಶಾಕು ಅಂತ ಹೇಳ್ತಾರೆ. ಉದಾಹರಣೆ ಇದು ಒಂದು ಕೊಟ್ಟಿದ್ದೀನಿ. ಒಟ್ಟಾದರೆ ಏನಾಯಿತು, ಇಲ್ಲಿಗ ಅವನ ಸಮರ್ಥನೆಯ ಪ್ರೋಸೆಸ್. ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ. ಗೊತ್ತಾಯ್ತೆ ಹೇಗೆ ಮನಸ್ಸು ತಾನು ಯೋಚಿಸಿದ್ದಕ್ಕೆ ಎಳ್ಕೊಂಬರುತ್ತೆ ಅಂತ ಪರಿಸ್ಥಿತಿಯನ್ನು. ನೋಡಿ, ನಮ್ಮೆಲ್ಲರ ಅನುಭವಕ್ಕೂ ಬರ್ತದೆ. ಯಾವುದೋ ಒಂದು ವಿಷಯದಲ್ಲಿ ನಮಗೆ ಒಪ್ಪಿಗೆ ಆದಮೇಲೆ ಮತ್ತೆ ಅದಕ್ಕೆ ಎಷ್ಟೆಲ್ಲ ಸಮರ್ಥನೆಗಳು, ಎಷ್ಟೆಲ್ಲ ಯುಕ್ತಿವಾದಗಳು, ಎಷ್ಟೆಲ್ಲ ತರ್ಕಗಳು, ಸುತರ್ಕಗಳು, ಕುತರ್ಕಗಳು, ಅಲ್ವೇ? ಇಲ್ಲಿ ಅದೇ ಕಾಣ್ತದೆ ನೋಡಿ. ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಅಂತ ಅನ್ಕೊಂಡ್ಬಿಟ್ಟ ಕೂಡಲೇ. ಯಾಕೆ? ವಿಶ್ವಾಮಿತ್ರ. ಇದರ ಇವಳ ಅಪ್ಪ ವಿಶ್ವಾಮಿತ್ರ. ಮುಗಿದೋಯ್ತು. ಆದ್ರಿಂದ ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ. ಮುಂದಿನ ಮಾತು ಇನ್ನೂ ಮಜಾ ಇದೆ ನೋಡಿ. ಹೇಗೆ? ಯದ ಆರ್ಯಂ ಅಸ್ಯಾಂ ಅಭಿಲಾಷಿ ಮೇ ಮನಃ. ನನ್ನ ಮನಸ್ಸಿನೊಳಗೆ ಒಂದು ಆಸೆ ಚಿಗುರು ಒಳ ಮೂಡಿದೆ ಅಂತಂದರೆ, ನಾನೊಬ್ಬ ಆರ್ಯ, ನಾನೊಬ್ಬ ಸಭ್ಯ, ನನ್ನ ಮನಸ್ಸು ಒಲಿದಿದೆ ಅಂದರೆ ಇದರಲ್ಲಿ ಪಾಪದ ಅಂಶ ಇಲ್ಲ, ಇದರಲ್ಲಿ ದೋಷ ಇಲ್ಲ, ಇದರಲ್ಲಿ ಅಪಚಾರವಿಲ್ಲ. ಸಮರ್ಥನೆ. ಯದ ಆರ್ಯಂ ಅಸ್ಯಾಂ ಅಭಿಲಾಷಿ ಮೇಮ. ಅಲ್ರಿ, ಜಗತ್ತಿನಲ್ಲೆಲ್ಲ ಇದೆಲ್ಲ ಏನು ಹೊಸತೇನೋ, ಇದು ದಿನನಿತ್ಯದ್ದು ನಾವು ನೋಡ್ತಾ ಇರೋದು ಅಂತ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಹಾಗೆ. ಇದು ಆರ್ಯಂ. ಆದರೆ ಇವನು ಆರ್ಯಂ ಅನ್ನೋ ಶಬ್ದ ಬಳಸಿದ್ದಾನೆ. ಆರ್ಯಂ ಅನ್ನೋದು ಯಾವುದಕ್ಕೆ? ಮೇ ಮನಃ ಅನ್ನೋದಕ್ಕೆ ವಿಶೇಷಣ. ಆರ್ಯಂ ಮೇ ಮನಃ ಅಭಿಲಾಷಿ. ಅಲ್ಲಿಂದ ಮುಂದೆ ಒಳ್ಳೆ ಶಾಸ್ತ್ರೀಯ ವಾಕ್ಯಾರ್ಥ ಅದು. ಮನುಸ್ಮೃತಿಯಲ್ಲಿ ಇದೆಯಲ್ಲ, ವೇದ ಸ್ಮೃತಿ ಸದಾಚಾರ ಸ್ವಸ್ಯಜ ಪ್ರಿಯಮಾತ್ಮನ ಅಂತ ವ್ಯಾಖ್ಯಾನ ಮಾಡ್ತಾರೆ. ವೇದ ಬೇಕು, ವೇದ ಇದ್ದರೆ ಅದೇ ಸರಿಯಾದ ಪ್ರಮಾಣ. ಅದಿಲ್ಲ ಅಂದ್ರೆ ಸ್ಮೃತಿ, ಅದೇನೂ ಸಿಗೋದಿಲ್ಲ ಅಂದ್ರೆ ಕಡೆಗೆ ಏನೋ ಸ್ವಸ್ಯ ಪ್ರಿಯಂ ಆತ್ಮನ, ಸ್ವಸ್ಯ ಆತ್ಮನಃ ಪ್ರಿಯಂ. ಹೇಗಿದೆ ಸಮರ್ಥನೆ ಮಾಡಿಕೊಳ್ಳುವ ಸ್ಟ್ರಾಟಜಿ ಇದು, ಬುದ್ಧಿವಂತಿಕೆ. ಇಲ್ಲಿ ಇದನ್ನು ಬಳಸ್ಕೊತಾರೆ. ಯದ ಆರ್ಯಮಸ್ಯಾಂ ಅಭಿಲಾಷಿ ಮೇ ಮನಃ ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತೆ. ನಾನು ಸನ್ಮನುಷ್ಯನ, ನನ್ನ ಮನಸ್ಸು ಸನ್ಮನುಷ್ಯನ ಮನ. ಇಲ್ಲಿ ಈಗ ಆಸೆ ಚಿಗುರಿ ಒಡಮೂಡಿದೆ. ಆದ್ದರಿಂದ ನನ್ನ ರೀತಿ ನೀತಿ ಯಾವುದೂ ಕೂಡ ಧರ್ಮದ ಪರಿಚಯನ್ನು ಮೀರಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುವ ಇಂಥ ಮಾತುಗಳು, ಇಂತಹ ಅನೇಕ ವಾಕ್ಯಗಳನ್ನು ಉದಾಹರಿಸಬಹುದು. ಅಲ್ಲಿಂದ ಮುಂದೆ ಸ್ವಲ್ಪ ಬುದ್ಧಿವಂತಿಕೆಯ ಯುಕ್ತಿವಾದಗಳನ್ನು ಬಳಸ್ತಾನೆ. ಆದರೆ ಕಾಳಿದಾಸ ಅವನ ವ್ಯಕ್ತಿತ್ವವನ್ನು ಒಬ್ಬ ಉತ್ತಮನಾದ ಶಿಲ್ಪಿ ಹೇಗೆ ಕೆತ್ತಾನೋ ಹಾಗೆ ರೂಪಿಸ್ತಾ ಹೋಗ್ತಾನೆ. ಈ ಇಂಥ ಮಾತುಗಳು ಅನೇಕ ಇದೆ. ಸ್ವಲ್ಪ ಸಂಕ್ಷಿಪ್ತ ಮಾಡ್ಕೊಂಡು ಮುಂದೆ ಹೋಗೋಣ. ಅತ್ತ ಕಡೆಯಲ್ಲಿ ಈ ವಿಷಯ ಈ ಕನ್ಯೆಯರ ಲೋಕದಲ್ಲಿ ಪ್ರಚಾರ ಆಗುತ್ತೆ. ಆದರೆ ಇದರ ಬಗ್ಗೆ ಯಾರಿಗೂ ಕೂಡ ಕಲ್ಮಶ ಭಾವ ಇಲ್ಲ. ಉದಾಹರಣೆಗೆ ಈಗ ಗುರುಕುಲದ ಪರಿಸರದಲ್ಲಿ ಈ ಥರದ ಯಾವುದೋ ಒಂದು ಘಟನಾವಳಿ ನಡೀತು ಅಂತಂದರೆ ಅದ್ರ ಬಗ್ಗೆ ನಾನಾ ರೀತಿಯ ಅಪವ್ಯಾಖ್ಯಾನಗಳು ಕೂಡ ನಡೀತವೆ.
ಆದರೆ ಇಲ್ಲಿ ಈ ಪ್ರೇಮ ಪ್ರಕರಣ ಯಾವುದಿದೆ ಇದು ಅಲ್ಲಿಯ ವಾತಾವರಣದಲ್ಲಿ ಯಾವ ಪ್ರಭಾವವನ್ನು ಬೀರುವುದಿಲ್ಲ. ಮತ್ತು ಅಲ್ಲಿದ್ದಂತಹ ಈ ಎಲ್ಲ ವಿಷಯಗಳನ್ನು ನಿಕಟವಾಗಿ ಸ್ನೇಹದಲ್ಲಿ ಕಾಣುವಂತಹ ಇಬ್ಬರಿದ್ದಾರಲ್ಲ, ಪ್ರಿಯಂವದ ಮತ್ತು ಅನಸೂಯ, ಅವರ ಪ್ರತಿಯೊಂದು ಮಾತು ಕೂಡ ಅತ್ಯುದಾತ್ತವಾದ್ದು. ಅವರಿಗೆ ಒಂದೇ ಒಂದು ಕಳಕಳಿ ಇದೆ ಅಷ್ಟೆ, ನಮ್ಮ ಸಖಿಗೀಗ ಯೋಗ್ಯನಾದ ಪತಿ ಸಿಗಬೇಕು, ಇದು ಅವರ ಆದ್ಯತೆ. ಅದಕ್ಕೆ ಅವರು ಎಷ್ಟು ಪಕ್ವದ ಮಾತನ್ನಾಡ್ತಾರೆ ಅಂದರೆ ಪರಸ್ಪರ ಸಂವಾದದಲ್ಲಿ ಬರ್ತದೆ. ಏತಾದೃಶ ಆಕೃತಿ ವಿಶೇಷ ಗುಣವಿರೋಧಿನೋ ನ ಭವಂತಿ ಅಂತ ಪ್ರಿಯಂವದ ಹೇಳ್ತಾರೆ. ಅಲ್ಲ, ಇವನು ನಮಗೆ ಪೂರ್ವ ಗೊತ್ತಿಲ್ಲ, ಅಪರ ಗೊತ್ತಿಲ್ಲ, ಬಂದಿದ್ದಾನೆ ರಾಜ, ಈ ರಾಜರು ಮಹಾರಾಜರುಗಳು ಇರಲ್ಲ, ನಮ್ಮ ಸಖಿ ಏನಾದರೂ ಬಹಳ ಮೋಸಕ್ಕೊಳಗಾದ್ಲ, ಇವಾಗ ನೋಡಿದರೆ ಇದು ಪ್ರೇಮಾಂಕುರದ ರೂಪದಲ್ಲಿ ಬೇರೆ ಬೇರೆ ಅಧ್ಯಾಯಗಳನ್ನು ತೆರೆಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ ಈ ಬಗ್ಗೆ ಈಗ ನಾವು ಎಚ್ಚರಗೊಳ್ಳದೆ ಹೋದರೆ ತಪ್ಪಾಗಬಹುದು ಅನ್ನೋ ಮಾತು ಬರ್ತದೆ ಸಂಭಾಷಣೆ. ಈ ಮಾತು ಇಲ್ಲಿ ಗಮನಿಸಬೇಕಾಗ್ತದೆ. ಯಾವುದು? ಏತಾಶ ಆಕೃತಿ ವಿಶೇಷ ಗುಣವಿರೋಧಿನೋ ಅನುಭವ. ಅವನನ್ನು ನೋಡುವಾಗ, ಅವನು ಆಡುವ ಮಾತುಗಳನ್ನು ಕೇಳುವಾಗ ಅವನ ಮನಸ್ಸನ್ನು ನಾವು ಓದಿದ್ದೇವೆ. ಅಲ್ಲೆಲ್ಲೂ ಕೂಡ ನಮಗೆ ಅವನ ಮನಸ್ಸು ವಿಕೃತವಾದದ್ದು ಅನ್ನುವ ಭಾವ ಬರಲಿಲ್ಲ. ಒಬ್ಬ ವಿಕೃತಕಾಮಿಯಾಗಿದ್ದಾನೆ ಅಂತನ್ನೋ ಭಾವ ಬರಲಿಲ್ಲ ಅವನ ಬಗ್ಗೆ. ಇವನೊಬ್ಬ ಸಂಸ್ಕಾರಗೊಂಡ ಮನುಷ್ಯ, ಅಂತಹ ವಂಶದಲ್ಲಿ ಹುಟ್ಟಿ ಬೆಳೆದಿದ್ದಾನೆ. ಅಷ್ಟೇ ಅಲ್ಲದೆ ಈಗ ಅನೇಕ ದಿನಗಳಿಂದ ಇದ್ದರೂ ಕೂಡ ಇವನ ವ್ಯವಹಾರ ಯಾವುದೇ ಮರ್ಯಾದಾ ಅತೀತ ಸ್ಥಿತಿಯಲ್ಲಿ ಹೋಗಿಲ್ಲ. ಈ ಮಾತುಕತೆ ಅಲ್ಲಿಯ ಈ ಕನ್ಯೆಯರ ಮಧ್ಯದಲ್ಲಿ ನಡೀತದೆ ಹೊರತು ಇನ್ನಾವುದೇ ವಿಧವಾದಂತಹ ಅಪವ್ಯಾಖ್ಯಾನವಾಗಲಿ ಇವು ಯಾವುದೂ ಕೂಡ ಅಲ್ಲೆಲ್ಲೂ ಬರೋದಿಲ್ಲ. ಇದು ಉದಾತ್ತೀಕರಣದ ಇನ್ನೊಂದು ಭಾಗ. ಒಬ್ಬ ರಾಜ ಉದಾತ್ತನಾಗ್ತಾನೆ, ಅವನು ಲಲಿತ ಧೀರ ಲಲಿತನಾಗಿ ಇರ್ತಾನೆ, ಅಥವಾ ಒಬ್ಬ ಋಷಿ ಆಗ್ತಾನೆ ಅನ್ನೋದಕ್ಕಿಂತ ಸಮಾಜದಲ್ಲಿ ಯೌವನದ ಸ್ಥಿತಿಯಲ್ಲಿದ್ದವರ ಮನಸ್ಸು ಹೇಗಿದೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ಭಾಗ. ಇದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ನಮ್ಮ ಅನೇಕ ಉತ್ತಮ ನಿರ್ದೇಶಕರು ಸಿನಿಮಾದ ಲೋಕದಲ್ಲಿ. ವಿಶೇಷವಾಗಿ ಇಲ್ಲೂ ಕೂಡ ನಾನು ಉಲ್ಲೇಖ ಮಾಡುವ ಬಯಸುವುದು ವಿ ಶಾಂತಾರಾಮ್ ಅವರ 2 ಸಿನಿಮಾಗಳನ್ನು ಮಾಡಿದ್ದಾರೆ. ಅಭಿಜ್ಞಾ ಶಾಕುಂತಲದ ಮೇಲೆ ಶಕುಂತಲಾ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಸ್ತ್ರೀ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದಾರೆ. ಅದನ್ನು ನಾವು ನೋಡಿದರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಅಂದರೆ ಆ ಸ್ವಸ್ಥ ಸಮಾಜ. ಕಾಮದಲ್ಲೂ ಕೂಡ ಶುಚಿತ್ವ ಇದೆ, ಶೃಂಗಾರದಲ್ಲೂ ಶುಚಿ ಉಜ್ವಲ. ಇದು ನಮಗೆ ಹೆಜ್ಜೆ ಹೆಜ್ಜೆಗೆ ಗಮನಕ್ಕೆ ಬರೋದು. ಈ ಪರಿಸ್ಥಿತಿ ಬಂದಾಗ ಅವನು ಮರಳಿ ಹೋಗುವಂಥದ್ದೇನಿತ್ತು ಅದು ಸ್ವಲ್ಪ ಮುಂದೆ ಹೋಗ್ತದೆ. ಇಲ್ಲಿ ಒಂದು ವಿಚಿತ್ರ ಪಾತ್ರ ಬಂದಿದೆ. ಆ ಪಾತ್ರ ಯಾವುದು ಅಂದರೆ ವಿದೂಷಕಂದು. ಆ ವಿದೂಷಕ, ಅವನು ವಿದೂಷಕ, ಯಕ್ಷಗಾನದ ಕೋಡಂಗಿ ವೇಷದವರು. ಅವರು ಸ್ವಲ್ಪ ರಾಜ ಮಹಾರಾಜರಿಗೆ ಸಂತೋಷಪಡಿಸ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಕಂಪನಿ ಕೊಡ್ತಾ ಇರ್ತಾರೆ ಅವರು. ಅಂಥ ಪಾತ್ರ. ಅವನನ್ನು ಸಂಭಾಳಿಸ್ಬೇಕಾಗತ್ತೆ ರಾಜನಿಗೆ. ಯಾಕೆಂದ್ರೆ ಇವನು ಹೋಗಿ ಅಲ್ಲಿ ರಾಜಮಾತೆಗೆ ಹೋಗಿ ಜಾಡಿ ಹಚ್ಚಿಬಿಟ್ರೆ ಇಲ್ಲಿ ಈ ವಿಷಯಗಳನ್ನು ಏನೇನು ಅಪಾರ್ಥ ಮಾಡಿಕೊಂಡು ನಾಳೆ ಇವುಗಳಿಗೆ ಇನ್ನೇನೋ ಬಣ್ಣ ಬಡಿದ್ರೆ ಹೇಗೆ ಅನ್ನುವಂಥ ಒಂದು ಸಂಶಯ ಅವನ ಮೇಲೆ ಬರುತ್ತೆ. ಯಾರ ಮೇಲೆ? ಈ ಸಂದರ್ಭವು 2ನೇ ಅಂಕದಲ್ಲಿ ಬರ್ತದೆ. ಈ ಎಲ್ಲ ಅಂಕಗಳಲ್ಲಿ ನಡೆಯುವ ಸಂದರ್ಭಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಚತುರ್ಥ ಅಂಕದ ನಿಜವಾದ ಮರ್ಮ, ಸಾರ, ಸರ್ವಸ್ವಾದ ನಮಗೆ ಗಮನಕ್ಕೆ ಬರ್ತದೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾನೆ, ಕ್ವಭಯಂ ಕ್ವಪರೋಕ್ಷಮನ್ಮಥ ಮೃಗಶಾವೈ ಸಮಮೇಧಿತೋ ಜನ ಪರಿಹಾಸ ವಿಜಲ್ಪಿತಂ ಸಖೆ ಪರಮಾರ್ಥೇನ ನಗೃಶ್ಯತಾಂ ವಚಃ ಅಂತ. ರಾಜ ಪಕ್ಕ ರಾಜಕಾರಣಿ ಅಂತ ಗೊತ್ತಾಗ್ತದೆ ಇಲ್ಲಿ. ಇವನನ್ನು ಯಾಕೆ ಸಂಭಾಳಿಸೋದು ಅಂತ. ಇಲ್ಲಿಯ ಪರಿಸ್ಥಿತಿ ಸಂಭಾಳಿಸೋದು ಒಂದು,
ಈಗ ಇದು ಗೌತಮಿಯ ಗಮನಕ್ಕೆ ಬಂದಿದೆ. ಅಂದರೆ ಕನ್ಯಾ ಗುರುಕುಲದ ಪ್ರಧಾನ ಆಚಾರ್ಯ ಗೌತಮಿ ಅವಳಿಗೆ ಈಗ ಶಕುಂತಲೆಯ ಮನಸ್ಸಿನಲ್ಲಿ ಈ ಒಂದು ಭಾವಾಂಕುರ ಒಳಮೂಡಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಅಲ್ಲಿ ಯಾರು ಆ ಸಂದರ್ಭದಲ್ಲಿ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ಹಿರಿಯರಿದ್ದಾರೆ ಅವರ ಗಮನಕ್ಕೆ ಬಂದಿದೆ. ಪ್ರಧಾನವಾಗಿ ಭಾರತೀಯ ಪದ್ಧತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಸೂಕ್ಷ್ಮ ಅವಲೋಕನ ಹೆಣ್ಣು ಮಕ್ಕಳು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ತಾಯಂದಿರಿಗೆ ಹೇಗೆ ಅರ್ಥ ಆಗ್ತದೋ ಹಾಗೆ ತಂದೆಗೆ ಅರ್ಥ ಆಗೋದಿಲ್ಲ ಹೆಣ್ಣುಮಕ್ಕಳ ವಿಷಯದಲ್ಲಿ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಅಥವಾ ಗೃಹಸ್ಥ ಪರಂಪರೆಯ ಸಂಸ್ಕೃತಿಯಲ್ಲೇ ಈ ಪಥ್ಯ ಇರ್ತದೆ. ಯಾವಾಗ ಹೆಣ್ಮಕ್ಳು 12 ವರ್ಷ ದಾಟ್ತಾರೆ ಅದಾದಮೇಲೆ ತಾಯಿ ವಿಶೇಷವಾಗಿ ಗಮನಿಸಬೇಕು. ಷೋಡಶಿಯರಾಗುವಂತಹ ಸಂದರ್ಭ ಈ ಪಥ್ಯವನ್ನು ಪಾಲಿಸ್ತಾರೆ ಮನೆಯಲ್ಲೂ ಕೂಡ. ಹಾಗಾಗಿ ಈ ವಿಷಯದಲ್ಲಿ ಯಾರಿಗೂ ಕೂಡ ಸಂಶಯ ಇಲ್ಲ, ಅಥವಾ ಇವರಿಬ್ಬರಿಗೂ ಇವರು ಯಾವುದೇ ಕಾರಣಕ್ಕೂ ಕೂಡ ರೇಖೆಯನ್ನು ಮೀರ್ತಾರೆ ಸಂಯಮದ್ದು ಅನ್ನುವಂತಹ ಸಂಶಯವೂ ಇಲ್ಲ. ಹೀಗಾಗಿ ಯಾರ ಬಾಯಲ್ಲೂ ಕೂಡ ಇದೊಂದು ಮನರಂಜನೆಯ ಮಾತುಗಾರಿಕೆಯ ಗಾಸಿಪ್ಪಿನ ವಿಷಯವಾಗಿಲ್ಲ. ಅದೇ ಶಬ್ದ ಹೇಳ್ತೀನಿ ಇಂಗ್ಲೀಷಲ್ಲಿ ನಾನು. ಅಲ್ಲಿ ಗಾಸಿಪ್ಪೇ ಇಲ್ಲ. ಪರಸ್ಪರವಾಗಿ ಈ ವಿಷಯದ ಬಗ್ಗೆ ಬಿಸಿ ಮಾತನಾಡುವಂಥದ್ದಾಗಲಿ ಅದು ಯಾವುದೂ ಇದೊಂದು ಬಿಸಿ ವಾರ್ತೆ ಅಲ್ಲ. ಅಲ್ಲಿ ಇದು ಸಹಜವಾಗಿ ಸ್ವೀಕಾರ ಮಾಡಿದ್ದಾರೆ. ಇಷ್ಟು ನಮಗೆ ಗಮನಕ್ಕೆ ಬರುತ್ತೆ. ಅದು ರಾಜನಿಗೆ ಸ್ವಲ್ಪ ಈ ವಿಷಯದಲ್ಲಿ ಆತಂಕ ಇದೆ. ಆತಂಕ ಏನಿದೆ ಅಂತಂದರೆ ಇವನು ಹೋಗಿ ಈ ರೀತಿಯಲ್ಲಿ ಹೇಳಿಬಿಟ್ರೆ ಹೇಗೆ ಅಂತ. ಅಷ್ಟರ ಮಧ್ಯದಲ್ಲಿ ಯಾವುದೋ ಒಂದು ವ್ರತವನ್ನು ಮಹಾರಾಣಿ ಅಲ್ಲ ರಾಜ್ಞಿ ಅವರು ವ್ರತ ಮಾಡಿದ್ದು, ಆ ವ್ರತದ ಉದ್ವಾಸನೆ ಅದಕ್ಕೆ ಬರಬೇಕು ಎಂಬ ಸಂದೇಶ ಬಂದುಬಿಟ್ಟಿದೆ ರಾಜನಿಗೆ. ಈಗ ಇವನು ಮರಳಿ ಹೋಗಬೇಕು, ಆದರೆ ಇವನ ಅಂತರ್ಮನಸ್ಸು ಮರಳಿ ಹೋಗಲಿಕ್ಕೆ ಸಿದ್ಧವಿಲ್ಲ. ಇಂಥ ಒಂದು ಸಂದರ್ಭವನ್ನು ಕವಿ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಕವಿ ಸೃಷ್ಟಿನೇ. ಮಹಾಭಾರತದಲ್ಲಿ ಇದು ಸಣ್ಣ ಕಥೆ. ಇದು ಅಲ್ಲಿಂದ ಮುಂದೆ ಇದನ್ನು ಸಂಭಾಳಿಸ್ತಾನೆ ಭಾಳ ಬುದ್ಧಿವಂತಿಕೆ. ನೋಡಪ್ಪ, ನೀನು ಇಲ್ಲೆಲ್ಲ ನೋಡ್ತಾ ಇದ್ದೀಯಾ ಕೆಲವೆಲ್ಲ ಘಟನಾವಳಿಗಳು, ಅದು ನಾನಂತೂ ಇಲ್ಲಿ ಇರ್ತೇನೆ. ನಿನ್ನನ್ನು ನಮ್ಮಮ್ಮ ಒಂದು ರೀತಿಯಲ್ಲಿ ದತ್ತುಪುತ್ರರಂತೆ ತೊಗೊಂಡ್ಬಿಟ್ಟಿದ್ದಾಳೆ. ಆದ್ದರಿಂದ ಈಗ ನೀನು ಆ ವರ್ಷ ಹೊತ್ತಿಗೆ ಅಲ್ಲಿ ಇದ್ದುಬಿಟ್ರೆ ಸರಿ, ನಾನು ಪ್ರತಿನಿಧಿಯಾಗಿ ಹೋಗ್ಬಿಡು ಅಂತ ಕಳಿಸ್ತಾನೆ. ಅದು ಕಳಿಸುವಾಗ ಈ ಮಾತು ಹೇಳ್ತಾನೆ. ಇದು ಭಾಳ ಮಹತ್ವದ್ದು. ಏನು ಕೋವಯಂ ಪರೋಕ್ಷಮನ್ಮಥ, ನಾನು ರಾಜಾಧಿರಾಜ ಮಾರ್ತಾಂಡ ತೇಜ ಅಲ್ವೇ. ಹೀಗಿರುವಾಗ ನಾನು ಇಲ್ಲಿ ಬಂದು ಯಾವುದೋ ವ್ಯಾಮೋಹಕ್ಕೆ ಒಳಗಾಗ್ತೀನಿ ಅಂತ ನೀನು ತೊಳ್ಕೊಂಡಿದ್ರು ತಪ್ಪು, ಅಪಾರ್ಥ ಮಾಡ್ಕೊಂಡು ಏನೋ ಹೋಗಿ ಹೇಳ್ಬೇಡ. ಈಗ ನೀನು ಕಳಿಸ್ಕೊಡ್ತಾ ಇದ್ದೀನಿ. ಕೋವಯಂ ಪರೋಕ್ಷ ಮನ್ಮ. ಆ ಮನ್ಮಥ ಅಂತ ಒಬ್ಬಿದಾನಲ್ಲ, ಮನಸ್ಸನ್ನು ಮಥನ ಮಾಡುವ, ಅವನು ಎಲ್ಲಿದ್ದಾನೆ ಪ್ರತ್ಯಕ್ಷವಾಗಿ ನೀನು ಕಂಡಿದ್ದೀಯಾ? ನಾನಂತೂ ಕಾಣಲಿಲ್ಲ. ಪರೋಕ್ಷ ಮನ್ಮಥ ಅವ್ನು ಬಂದು ನನ್ನ ಪೀಡೆ ಮಾಡೋದಕ್ಕೆ ಸಾಧ್ಯನಾ? ನನ್ನಂಥ ರಾಜಮಹಾರಾಜ, ಇಂಥ ಮಹಾವೀರ, ಅವ್ನು ಮನ್ಮಥ ಅನ್ನೋನು ಬಂದು ನನ್ನ ಮನಸ್ಸನ್ನು ಗೆದ್ದು ಬಿಡ್ತಾನೆ, ಮಥನ ಮಾಡ್ತಾನೆ, ಅವೆಲ್ಲ ನಂಬುವ ವಿಷಯ ಅಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೋ ಸರಿಯಾಗಿ. ಅಪಿಚ ಮೃಗಶ ವೈ ಸಮಮೇಧಿತೋ ಜನ. ನಿಂಗೆ ಗೊತ್ತಲ್ಲ, ನಾನು ರಾಜ, ಕ್ಷತ್ರಿಯ, ಸಿಂಹಾಸನಾರೂಢ. ಅಲ್ಲಿಯ ರೀತಿ ನೀತಿಗಳೆಲ್ಲ ಇಲ್ಲಿಯ ಈ ಜಿಂಕೆಗಳ ಜೊತೆಗೆ ಬೆಳೀತಾ ಇದ್ದಂಥ ಈ ಗುರುಕುಲದ ಹೆಣ್ಮಕ್ಳು, ಇವ್ರಿಗೆ ಗೊತ್ತಾಗುತ್ತಾ ಇದೆಲ್ಲ ಸರಿ ಇಲ್ಲಪ್ಪ. ಇದೆಲ್ಲ ಮೃಗಶಾವೈಹಿ ಸಮಮೇಧಿತೋ ಜನ. ಆದ್ದರಿಂದ ನಾನು ಸ್ವಲ್ಪ ಮಧ್ಯದಲ್ಲಿ ನೀನು ಏನೇನೋ ಕೇಳ್ತಾ ಇದ್ದೀಯಲ್ಲ, ಆಗ ಎಲ್ಲೋ ಒಂದಷ್ಟು ವಿಷಯಗಳನ್ನು ಹೇಳಿದ್ದೀನಿ. ಪರಿಹಾಸ ವಿಜಲ್ಪಿತಂ ಸಖೆ. ಇಲ್ಲಿ ಮುಗಿಸ್ಬೋಣ. ಪರಿಹಾಸ ವಿಜಲ್ಪಿತಂ ಸಖೆ. ಹಾಸ್ಯಕ್ಕಾಗಿ ಹೇಳಿದ ಮಾತಪ್ಪ ಇದು. ಪರಿಹಾಸ, ಸುಮ್ಮನೆ ನಿನಗೊಂದು ಮನೋರಂಜನೆ ಕೊಡೋಣ, ಪಾಪ ಇಲ್ಲೇ ದಿವಸ ಬೇಜಾರಾಗ್ತಾ ಇರ್ಬೋದು ನನಗೆ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಕತೆ, ರಸಿಕರ ಕತೆ ಹೇಳಿದ್ರೆ ಖುಷಿ ಆಗುತ್ತೆ ನನಗೆ, ವಿದೂಷಕನಿಗೆ ಅಂತ ಹೇಳಿದ್ದೀನಿ ಅಷ್ಟೆ. ಪರಮಾರ್ಥೇನ ನಗರಿಷ್ಯತಾಂ ವಚಃ. ಇದು ಸತ್ಯದ ವಚನ ಅಂತ ತಿಳ್ಕೊಬೇಡ. ಮತ್ತೆ
ಅಂತ ಹೇಳ್ತಾನೆ. ಎಷ್ಟು ಮಾಡಿ ಇಲ್ಲಿಗೆ ಮುಗೀತದೆ. ಯಾವುದು? 2ನೇ ಅಂಕ. ನಾವು ಇದನ್ನು ಮುಗಿಸುವಾಗ ಭರತ ವಾಕ್ಯ ಹೇಳೋಣ. ಪ್ರವರ್ತತಾಂ ಪ್ರಕೃತಿಹಿತಾಯ ಪಾರ್ಥಿವಃ ಪ್ರಕೃತಿಹಿತಾಯ ಸರಸ್ವತೀ ಶ್ರುತಿಮಹತಾಂ ಮಹೀಯತಾಂ ಶ್ರುತಿಮಹತಾಂ ಮಮಾಪಿ ಚ ಕ್ಷಪಯತು ನೀಲಲೋಹಿತಃ ಮಮಾಪಿ ಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿ ಆತ್ಮಭೂಃ ಪುನರ್ಭವಂ ಪರಿಗತ ಶಕ್ತಿ ಆತ್ಮಭೂ. ಓಂ ಸ್ವಸ್ತಿ. ಈವರೆಗೆ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಒಂದು ಚಿಕ್ಕ ವಿಜ್ಞಾಪನೆ ಇದೆ. ಈ ವ್ಯಾಖ್ಯಾನ ಸರಣಿಯ ಮುಂದಿನ ಭಾಗಗಳನ್ನು ತಾವು ಲೈವ್ ಆಗಿ ಕೂಡ ವೀಕ್ಷಿಸಬಹುದು. ಮುಂಚಿತವಾಗಿ ನಾವು ನಮ್ಮ ಅನೌನ್ಸ್ಮೆಂಟ್ ಮೂಲಕ ವ್ಯಾಖ್ಯಾನದ ದಿನಾಂಕವನ್ನು ಸಮಯವನ್ನು ಸೂಚಿಸುತ್ತೇವೆ. ಹಾಗೂ ಅದೇ ಸಂದರ್ಭದಲ್ಲಿ ಗೂಗಲ್ ಮೀಟ್ ಲಿಂಕ್ ಅನ್ನು ಕೂಡ ಕೊಡುತ್ತೇವೆ. ತಾವೆಲ್ಲರೂ ತಮ್ಮ ಸಮಯಾನುಕೂಲ್ಯವನ್ನು ಕಲ್ಪಿಸಿಕೊಂಡು ಭಾಗವಹಿಸಬೇಕಾಗಿ ವಿನಂತಿ. ಧನ್ಯವಾದ.